ಓಕೆ ನೋಡಿ ನಮ್ಮ ದ ಲೆಜೆಂಡ್ ನಾಗಾಭರಣ ಸರ್ ಎಂಟ್ರೆನ್ಸ್ ಅಲ್ಲೇ ಅವಾರ್ಡ್ಗಳ ಸ್ವಾಗತ ಸಿಗುತ್ತೆ. ಅವಾರ್ಡ್ ಎಷ್ಟಾಗಿದೆ ಅಂದ್ರೆ 4 ಲಾರಿ ಕಳಿಸ್ಬಿಟ್ಟಿದ್ದೀವಿ, ಇಟ್ಕೊಳ್ಳೋಕೆ ಜಾಗ ಇದೆ. ಕಂಬದ ಮ್ಯಾಲಿನ ಗೊಂಬೆಯೇ ಎಸ್ ಎಂ ಕೃಷ್ಣ ಅವರು ಸರ್ಗೆ ಸನ್ಮಾನವನ್ನ ಮಾಡಿ ಅವಾರ್ಡ್ ಅನ್ನ ಕೊಡ್ತಾ ಇರುವಂತದ್ದು. ಡಿಸೈನ್ ಮಾಡಿಸಿದಿರಲ್ಲ ಮ್ಯಾಮ್ ಇಲ್ಲಿ? ಖುಷಿ ನಂಗೆ, ಅಲ್ಲೆಲ್ಲೋ ನೋಡಿದೆ ಎಕ್ಸಿಬಿಷನ್ ಅಲ್ಲಿ. ಮನೆಗೆ ಹೇಗೆ ಟೈಮ್ ಕೊಡ್ತೀರಿ, ಆಫೀಸಿಗೆ ಎಷ್ಟು ಟೈಮ್ ಕೊಡ್ತೀರಿ ಕಥೆಗಳು ಬರೆಯೋದಕ್ಕೆ ಅಂತ? ಒಂದೇ ನಾಣ್ಯದ 2 ಮುಖಗಳಲ್ವಾ, ಅದಕ್ಕೆ ಎಷ್ಟು ಟೈಮು ಇದಕ್ಕೂ ಅಷ್ಟು ಟೈಮ್. ಸರ್ ನನಗೆ ನೀವಿಬ್ಬರು ಲವ್ ಸ್ಟೋರಿ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಹೇಗೆ ಶುರು ಆಯ್ತು? ಯಾರು ಪ್ರಪೋಸ್ ಮಾಡಿದ್ರು ಫಸ್ಟ್? ಏಯ್ ಪ್ರೀತಿ ಮಾಡೇ ಅಂತ ರೋಪ್ ಆಗ್ತೀವಲ್ಲ ಆ ಥರ. ಇದು ನನ್ನ ನಿನ್ನ ಪ್ರೇಮ ಗೀತೆ. ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಹೊರಗಿನ ಲೈಫನ್ನ? ಇವರೆಲ್ಲೂ ಬರಲ್ಲ ನನ್ನ ಜೊತೆ. ಶಾಪಿಂಗ್ ಅಂದ್ರೆ ಶಾಪಲ್ಲಿ ಹೊರಗಡೆ ನಿಂತಿರ್ತೀನಿ ಶಾಪಿಂಗ್. ಅವರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತಾಡಲೇಬೇಕು. ನಾ ಮಾತಾಡೋದೇ ಇಲ್ಲ. ಈ ಪಾತ್ರಕ್ಕೆ ಡಾಲಿ ಧನಂಜಯ ಅವರೇ ಸೂಕ್ತ ಅಂತ ಯಾಕೆ ಅನ್ನಿಸ್ತು? ಬೇರೆ ಯಾರು ಇದ್ದಾರ? ಇವತ್ತು ಇಡೀ ಕರ್ನಾಟಕಕ್ಕೆ 10 ರಾಷ್ಟ್ರ ಪ್ರಶಸ್ತಿಗಳಿದೆ ನನ್ನಿಂದಾಗಿ. ಜೀನಿಯಸ್ ಮುತ್ತ. ಸೊ ಈಗಿನ ಜಗತ್ತಿಗೆ ಹೇಗೆ ಅದು ಪ್ರಸ್ತುತ ಆಗಿ ಕನ್ವರ್ಟ್ ಆಗ್ತದೆ ಅಂತ ಕತೆ ಹೇಳಲ್ಲ. ಪ್ರೇಕ್ಷಕರು ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಬರಬೇಕು, ಯಾವೆಲ್ಲ ನಿರೀಕ್ಷೆಗಳನ್ನ ಹೊರಗಡೆ ಬಿಟ್ಟು ಬರಬೇಕು ಅಂತ? ಎಂಥದ್ದು ಇಲ್ಲ, ಒಳ್ಳೆ ಸಿನಿಮಾ ನೋಡೋಕೆ ಬರಬೇಕು. ನಾವು ಇವತ್ತು ಹೋಮ್ ಟೂರ್ ಮಾಡೋದಕ್ಕೆ ಬಂದಿರುವಂತಹ ಸೆಲೆಬ್ರಿಟಿಯ ಮನೆಗೆ ಬಂದಿದ್ದೀವಿ. ಸೊ ಯಾರಿದ್ದಾರೆ ನಮಗಾಗಿ, ಗೆಸ್ಟ್ ಯಾರು ವೆಯ್ಟ್ ಮಾಡ್ತಿದ್ದಾರೆ? ಸೊ ನೋಡೋಣ. ನಮ್ಮ ಇವತ್ತಿನ ಅತಿಥಿ ಅಮ್ಮ, ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ಬನ್ನಿ, ಒಳಗೆ ಬನ್ನಿ. ನೋಡಿ ರಾಣಿ ಅಮ್ಮ ನಮಗೆ ವೆಲ್ಕಮ್ ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ನಾಗಾಭರಣ ಸರ್ ಮನೆಗೆ ನಾವು ಬಂದಿದ್ದೀವಿ. ನನ್ನ ಹೆಸರು ನಾಗಿನಿ ಅಂತ, ನಮ್ಮ ಅಪ್ಪ ಪೆಟ್ ನೇಮ್ ರಾಣಿ ಅಂತ ಇಟ್ಟಿರೋದು. ಬಟ್ ರಾಣಿ ಅಂತ ಕರೆಯೋದಕ್ಕೆ ಚಂದ, ಯಾಕೆಂತಂದ್ರೆ ರಾಣಿ ತರಾನೇ ರೆಡಿ ಆಗಿದ್ದೀನಿ. ಥ್ಯಾಂಕ್ ಯು. ಅಲ್ಲ, ನೀವು ರಾಣಿ ಅಂದ್ಬಿಟ್ರೆ ಎಲ್ಲರೂ ನನ್ನ ಹೆಸರು ರಾಣಿ ಅನ್ಕೊಂಡ್ಬಿಡ್ತಾರೆ. ನನ್ನ ಒಬ್ಳೆ ಮಗಳು ಅಂತ ನಮ್ಮಪ್ಪ ನನ್ನ ಪ್ರೀತಿಯಿಂದ ರಾಣಿ ಅಂತ ಕರೆಯೋದು. ನಮ್ಮ ಮನೆಗೆ ಬಂದು ಹೋಗೋರ್ಗೆಲ್ಲ ರಾಣಿನ್ ಗೊತ್ತು, ಹೊರಗಡೆ ಸ್ಕೂಲು ಕಾಲೇಜವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ನಾಗಾಭರಣ ಸರ್ ಅವರ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ನಮಗೆ ಕಾಣ ಸಿಗುತ್ತೆ. ಒಂಥರ ಖುಷಿ ಆಗ್ತದೆ ಶ್ರೀಕೃಷ್ಣನನ್ನು ನೋಡಿದ ತಕ್ಷಣ. ನೋಡಿ ಅವಾರ್ಡ್ಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಎಂಟ್ರೆನ್ಸಲ್ಲೇ ಅವಾರ್ಡ್ಗಳ ಸ್ವಾಗತ ಸಿಗುತ್ತೆ. ಅವಾರ್ಡ್ ಎಷ್ಟಾಗಿದೆ ಅಂದರೆ 4 ಲಾರಿ ಕಳಿಸ್ಬಿಟ್ಟಿದ್ದೀವಿ, ಇಟ್ಕೊಳ್ಳೋಕೆ ಜಾಗ ಇಲ್ಲದೆ. ಎಲ್ಲಿ ಇಟ್ಕೊಳ್ಳೋದು? ಇನ್ನೊಂದು ಮನೆ ಕಟ್ಟಬೇಕಷ್ಟೇ ನಾನು ಅವಾರ್ಡ್ ಇಡೋಕ್ಕೆ. ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇದೆ. ಸೊ ಹೇಗೆ ಆ ಕಲೆಕ್ಷನ್ ಕಲೆಕ್ಟ್ ನಮಗೆ ಗಿಫ್ಟ್ ಕೊಟ್ಟಿದ್ದು. ಅಮ್ಮ, ಅವಾರ್ಡ್ಗಳನ್ನ ಒಂದು ಕಡೆ ಲೈಕ್ ನಮಗೆ ನಂದಿಯ ಸ್ವಾಗತ ಸಿಗುತ್ತೆ. ಯಾರು ಇದೆಲ್ಲ ಲೈಕ್ ಪ್ಲಾನ್ ಮಾಡಿದ್ದು? ಹೀಗೆ ಇರಬೇಕು ಮನೆಯಲ್ಲಿ ಫುಲ್ ಇಂಟೀರಿಯರ್ಸ್ ಎಲ್ಲ? ಸೂಪರ್. ಬನ್ನಿ ವೀಕ್ಷಕರೇ, ಸೊ ಮೇಲೆ ಹೋಗೋಣ. ಸರ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಈ ಕಡೆ ಎಲ್ಲವೂ ಕೂಡ ಕಂಪ್ಲೀಟ್ ಅವಾರ್ಡ್ಗಳಿಂದನೇ ಆವೃತವಾಗಿರುವಂತಹ ಸ್ಥಳ ಇದು. ಮತ್ತೊಂದು ಕಡೆ ನನ್ನ ಬಲಭಾಗದಲ್ಲಿ ನಿಮಗೆ ಕಂಪ್ಲೀಟ್ ಅವಾರ್ಡ್ ಸೆಕ್ಷನ್ನೇ ಸಿಗುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಸರ್ ನ್ಯೂಸ್ ಪೇಪರ್ ಕೂಡ ಓದ್ತಿರ್ತಾರೆ. ಸೊ ನ್ಯೂಸ್ ಪೇಪರ್ಗಳನ್ನು ಕೂಡ ನೀವು ಗಮನಿಸಬಹುದು. ಮತ್ತು ಇನ್ನೊಂದು ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಅವಾರ್ಡ್ಗಳಿಗೆ ಲೆಕ್ಕವೇ ಇಲ್ಲದಷ್ಟು. ನೋಡಿ ನಮ್ಮ ವಾಜಪೇಯಿ ಅವರು ಇದ್ದಂತೆ ಇದೆ ಈ ಫೋಟೋದಲ್ಲಿ. ಎಸ್ ಎಂ ಕೃಷ್ಣ ಅವರು ಸರ್ಗೆ ಸನ್ಮಾನವನ್ನು ಮಾಡಿ ಅವಾರ್ಡನ್ನು ಕೊಡ್ತಾ ಇರುವಂಥದ್ದು. ನಾಟಕ ಅಕಾಡೆಮಿ ಅವಾರ್ಡ್, ಅದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ. ಸೊ ಅನೇಕ ಪ್ರಶಸ್ತಿಗಳು. ಆಮೇಲೆ ಸರ್ ಮಾಡಿರುವಂಥ ಬಹುತೇಕ ಚಿತ್ರಗಳಲ್ಲಿ, ಅನೇಕ ಚಿತ್ರಗಳಿಗೆ ಆಲ್ಮೋಸ್ಟ್ 80% ಚಿತ್ರಗಳಿಗೆ ಅವಾರ್ಡ್ಗಳು ಸಿಕ್ಕಿದೆ. ಒಂದು ರಾಷ್ಟ್ರ ಪ್ರಶಸ್ತಿ ಆಗಿರಬಹುದು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಆಗಿರಬಹುದು, ರಾಜ್ಯ ಪ್ರಶಸ್ತಿ ಆಗಿರಬಹುದು. ಹೀಗೆ ಪ್ರಶಸ್ತಿಗಳಿಂದನೇ ಮನೆ ಫುಲ್ ಆಗಿದೆ. ಬನ್ನಿ ಹಾಗಿದ್ರೆ, ಮೇಲೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ಗೆಸ್ಟನ್ನು ಇವತ್ತು ಮಾತಾಡಿಸ್ತಾ ಹೋಗೋಣ. 2nd ಫ್ಲೋರಿಗೆ ಹೋಗ್ತಾ ಇದ್ದೀವಿ ನಾವು. ಇದು ಬಿ.ಕೆ. ಶರ್ಮಾ. ವಾವ್, ನೋಡಿ ಇದು ಬರ್ತ್ಡೇ ಗಿಫ್ಟ್ ಸರ್ಗೆ. ಆ್ಯಕ್ಚುಲಿ ನಮಗೆಲ್ಲ ಗಿಫ್ಟ್ ಸಿಗೋದು ಹೇಗೆ ಗೊತ್ತಾ? ಒಂದು ಟಿ ಶರ್ಟ್ ಸಿಗ್ತದೆ, ಇಲ್ಲ ಅಂತಂದರೆ ವಾಚ್ ಸಿಗ್ತದೆ. ಆದರೆ ಈ ಥರದ ಪೇಂಟಿಂಗ್ ಸಿಗೋದು ಮಾತ್ರ ಪುಣ್ಯವಂತರಿಗೆ. ಏನು ಹೇಳ್ತೀರಿ? ಗೊತ್ತಿಲ್ಲ, ಭಗವತಿ ಇಚ್ಛೆ ಅದು. ಓಕೆ, ದೈವಭಕ್ತಿ ತುಂಬ. ಗಿಫ್ಟೇ ಬಂದಿದ್ದು ಗಣಪತಿನೂ. ಒಂದು ಫಂಕ್ಷನ್ಗೆ ಹೋದಾಗ ಸಾರು ಗಣಪತಿ ಕೊಟ್ಟರು, ಶಿವರಾಜ್ ಕುಮಾರ್ ಕೃಷ್ಣನ್ ಕೊಟ್ಟರು. ಅವತ್ತಿಂದ ಇಲ್ಲಿ ಇಟ್ಟಿದ್ದೀನಿ ಎಂಟ್ರೆನ್ಸಲ್ಲಿ. ವೆಲ್ಕಮ್ ಮಾಡಲಿ ಎಲ್ಲರಿಗೂ.
ಎಲ್ಲ ನಿರ್ವಿಘ್ವಾಗಿ ನೆರವೇರ್ಲಿ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಓಕೆ, ವಿನಾಯಕ ವಿಘ್ನ ನಿವಾರಕ, ಯಾವುದೇ ವಿಘ್ನಗಳು. ಆಮೇಲೆ ನನಗೆ ಒಬ್ರು ಹೇಳ್ತಾ ಇದ್ರು, ಅನೇಕ ಪುಸ್ತಕಗಳಲ್ಲೂ ನಾನು ಓದಿದ ಹಾಗೆ, ಯಾವ ಮನೆಯಲ್ಲಿ ಗಣೇಶ ಇರ್ತಾನೋ ಅಥವಾ ವಿಘ್ನ ನಿವಾರಕನಿರ್ತಾನೋ ಆ ಮನೆ ಶ್ರೀಮಂತಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ನಿಜಾನ? ನಮ್ಮ ಮನೇಲಿ 180 ಗಣಪತಿ ಇದೆ. ಹಾಲಲ್ಲೆಲ್ಲ ಶೋಕೇಸಲ್ಲೆಲ್ಲ ಇಟ್ಟಿದ್ದೀನಿ. ಬಹುಶಃ ಅವನೇ ಕಾಪಾಡ್ತಿರ್ಬೋದು ನಮ್ಮ ಮನೆಗೆ. ಅಮೇಝಿಂಗ್. ವೆಲ್, ನೋಡಿ, ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರಶಸ್ತಿಗಳ ಸ್ವಾಗತ, ಹೆಜ್ಜೆ ಹೆಜ್ಜೆಗೂ ದೇವರ ಪ್ರತಿಮೆ, ಅದರಲ್ಲೂ ಕೂಡ ವಿಘ್ನ ನಿವಾರಕ. ಯಾಕೆಂತಂದರೆ ವಿಘ್ನ ನಿವಾರಕನ ಒಂದು ಪವರ್ ಇದೆಯಲ್ಲ, ನಾವು ಯಾವಾಗಲೂ ಕೂಡ ವಿಘ್ನಗಳಾಗದೇ ಇರಲಿ ಅನ್ನುವಂತಹ ಕಾರಣಕ್ಕೆ ಆತನನ್ನು ಆರಾಧಿಸ್ತೀವಿ. ಆದರೆ ವಿಘ್ನ ನಿವಾರಕ ಇರುವಂತಹ ಮನೆ ಸಮೃದ್ಧ ಮತ್ತು ಶ್ರೀಮಂತವಾಗಿರುತ್ತೆ ಅನ್ನೋದಕ್ಕೆ ಈ ಮನೆಯೇ ಸಾಕ್ಷಿ. ಸೊ ಇದು ಸರ್ ಆಫೀಸ್. ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಇದು ಸಾರ್ದು ಸ್ಟ್ಯಾಂಪ್ ಮಾಡಿದ್ದಾರೆ, ಅವರೇ ಫ್ರೇಮ್ ಹಾಕಿ ತಂದು ಕೊಟ್ಟಿದ್ದಾರೆ. ವಾವ್, ಅಮೇಜಿಂಗ್. ಅಮ್ಮ, ಇಲ್ಲಿರುವಂತಹ ಅವಾರ್ಡ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಇದು ನಾವು ಮೊನ್ನೆ ಟೆಕ್ಸಸ್ಗೆ ಹೋದಾಗ ಯಾರೋ ಅಭಿಮಾನಿ ಇದನ್ನು ಮಾಡಿಕೊಟ್ರು. ಸಾರ್ ಮಾಡಿರೋ ಪಿಕ್ಚರ್ ಎಲ್ಲ ಕೊಟ್ಬಿಟ್ಟು ಮಾಡಿಕೊಟ್ರು. ಒಂದೊಂದು ಇದರಲ್ಲಿ ಅವಾರ್ಡ್ ಬಂದಿರೋದು, ಹೋದ ಕಡೆ ಎಲ್ಲ ಬರ್ತಾ ಇರುತ್ತೆ. ಹಂಗಾಗಿ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಅಮೇಜಿಂಗ್. ಓಕೆ, ಇಲ್ಲಿರುವಂತಹ ಫೋಟೋ ಕಲೆಕ್ಷನ್ ಬಗ್ಗೆ ಮಾತಾಡಲೇಬೇಕು. ಇದು ಅವ್ರು ಫಸ್ಟ್ ಫಿಲಮ್ ಗ್ರಹಣ ಮಾಡಿದ್ರಲ್ಲ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ತೆಗ್ದಿದ್ದ ಫೋಟೋ. ಅವ್ರು 25ನೇ ವಯಸ್ಸಲ್ಲಿ ಅದು. ಓ, ಓಕೆ. ಇದು ನೋಡಿ ನಮ್ಮ ನಾಗಾಭರಣ ಸರ್, 25 ವರ್ಷ ವಯಸ್ಸಿನಲ್ಲಿ. ಇದು ಅಮ್ಮ ಅದ್ರ ಸರ್ಟಿಫಿಕೇಟ್. ಓಕೆ. ಸೊ ಈಗ ನಾವು ಮಾತಾಡೋದಕ್ಕೆ ಬಂದಿರುವಂತಹ ಚಿತ್ರದ ಪೋಸ್ಟರನ್ನು ನೋಡ್ತಾ ಇದ್ದೀರಿ. ಜೀನಿಯಸ್ ಮುತ್ತ, ಚಿನ್ನಾರಿ ಮುತ್ತನನ್ನು ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ವಿಜಯ ರಾಘವೇಂದ್ರ ಅವರನ್ನು ನಾವು ಇಂಟರ್ವ್ಯೂನಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಟೈಮಲ್ಲೂ ಕೂಡ ಚಿನ್ನಾರಿ ಮುತ್ತ ಅಂತಾನೆ ಕರಿತೀವಿ. ಸೊ ಅದರ ಮುಂದುವರೆದ ಭಾಗ ಜೀನಿಯಸ್ ಮುತ್ತ. ಬನ್ನಿ. ಅಮೆರಿಕಾಗೆ ಹೋಗಿದ್ವಿ, ಅಲ್ಲಿ ಸ್ಕ್ರೀನಿಂಗ್, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಲ್ಲಿ ನಮ್ಮ ಫಿಲಮ್ ಸ್ಕ್ರೀನಿಂಗ್ ಆದಾಗ ಹೊರಗಡೆ ಬರ್ತಿದ್ದಂಗೆ ಪಬ್ಲಿಕ್ಕು ಅದ್ರ ಮೇಲೆ ಅದನ್ನ ಒಪಿನಿಯನ್ ಬರೆದ್ರು. ಅದನ್ನ ಫೋಟೋ ತಗೊಂಬಂದು ಪ್ರಿಂಟ್ ಹಾಕ್ಸಿಟ್ಟಿದ್ದೀನಿ. ಓಕೆ. ಸೊ ಇದು ಹೊರ ದೇಶದಲ್ಲಿ ಅಮೆರಿಕ. ಸೊ ಅಮೆರಿಕಾದಲ್ಲಿ ಎಲ್ಲ ಕಡೆಗಳಲ್ಲೂ ಅಭಿಮಾನಿಗಳಿದ್ದೇ ಇರ್ತಾರೆ. ಓಕೆ. ಸೊ ಈಗ ನಾವು ನಾಗಾಭರಣ ಸರ್ ಅವರ ಅವಾರ್ಡ್ಗಳು ಇರುವಂತಹ ಕಂಪಾರ್ಟ್ಮೆಂಟ್ಗೆ ಬರ್ತಾ ಇದ್ದೀವಿ ಮತ್ತು ಎಡಿಟಿಂಗ್ ಸೂಟ್ ಕೂಡ ಇಲ್ಲೇ ಇರೋದು. ಸೊ ಬನ್ನಿ, ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಲೆಫ್ಟ್ ಸೈಡಲ್ಲಿ ಇದು ಕಂಪ್ಲೀಟ್ಲಿ ಎಡಿಟಿಂಗ್ ಟೀಮ್ ಇಲ್ಲೇ ಕೂತ್ಕೊಳ್ಳುತ್ತೆ. ಎಡಿಟಿಂಗ್ ಸೂಟ್ ಇದು. ಸೊ ನಾವು ಟಿವಿ ಸೀರಿಯಲ್ ಮಾಡ್ತಿದ್ವಲ್ಲ ಉದಯ ಟಿವಿಗೆ, ಅವಾಗ ಎಡಿಟಿಂಗ್ ಸೂಟ್ ಇದು ಮಾಡಿದ್ದು. ಎಲ್ಲ ಕ್ಯಾಸೆಟ್ಸ್ಗಳು ಇಲ್ಲಿ 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 ಎಲ್ಲ. ಇವಾಗ ಅದು ಯೂಸ್ ಆಗಲ್ಲ, ಅಂತೂ ಇದೆ. ಓಕೆ. ಅಂದ್ರೆ ಸರ್ ಮಾಡಿದಂತಹ ಮೊದಲ ಧಾರಾವಾಹಿ ಇತ್ತಲ್ಲ ಚಂದನಕ್ಕೆ, ಸೊ ಅದರ ಕಲೆಕ್ಷನ್ ಕೂಡ ಇದೆಯಾ? ಎಲ್ಲ ಇದೆ, ಫುಲ್ ಇದೆ ನಮ್ಮ ಹತ್ರ. ಒಂದೊಂದು ಕಾಪಿ ಇಟ್ಕೊಂಡಿದ್ದೀವಿ. ಟೋಟಲ್ ಎಷ್ಟು ಕ್ಯಾಸೆಟ್ಗಳಿದೆ ಹೇಗೆ ಅಂತ? ಅಯ್ಯೋ ದೇವಾ, ಇಲ್ಲೂ ಕ್ಯಾಸೆಟ್, ಇಲ್ಲೂ ಕ್ಯಾಸೆಟ್, ಇಲ್ಲೂ ಕ್ಯಾಸೆಟ್, ಅಲ್ಲೂ ಕ್ಯಾಸೆಟ್. ಓಕೆ. ಕ್ಯಾಸೆಟ್ ಮಯ. ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಹೇಗಿರುತ್ತೆ ಆ ಟೈಮ್ದು ಕ್ಯಾಸೆಟ್ಸ್ ಅನ್ನುವಂಥದ್ದು. ಯಾಕೆಂತಂದ್ರೆ ಇತ್ತೀಚಿನ ಜನರೇಷನ್ ಏನಿದೆ, 2000 ಜನರೇಷನ್ ಇಲ್ಲಿ ಇದೆಯಲ್ಲ. ಓಕೆ. ಸೊ ನೋಡಿ, ಇದೆಲ್ಲವೂ ಕೂಡ ಈ ತರದ ಕ್ಯಾಸೆಟ್ಗಳು. ಆಕ್ಚುಲಿ ಇದು ಸುವರ್ಣದ ಅನ್ಸುತ್ತೆ, ಕೆಳದಿ ಚೆನ್ನಮ್ಮ ಬರ್ತಿತ್ತಲ್ಲ, ಸೊ ಆ ಕಾರ್ಯಕ್ರಮದ್ದು. ವಾವ್. ಬಟ್ ಎಲ್ಲ ಕಲೆಕ್ಷನ್ ಅನ್ನ ಉಳಿಸಿಕೊಳ್ಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜ್. ಇವಾಗ ಇದು ವರ್ಕ್ ಆಗಲ್ಲ, ಇದನ್ನೆಲ್ಲ ನಾವು DVD ಮಾಡಿ ಇಟ್ಕೊಂಡಿದೀವಿ. ಮ್ಯಾಮ್, ಅಲ್ಲಿ ಒಂದು ಚಾಕ್ಲೇಟ್ ಬಾಕ್ಸ್ ತರದಿದೆಯಲ್ಲ, ರೀಲ್. ಇವು ಫಿಲಮ್ ರೀಲ್ ಎಲ್ಲ ಕಳಿಸ್ಬಿಟ್ವಿ ರೀ, ಏನು ಯೂಸ್ ಆಗಲ್ಲ ಅನ್ಬಿಟ್ಟು ಇದು ಫೋಟೋ ತೆಗ್ದಿದ್ದು ಸುಮ್ಮನೆ ಶಾಂಪಲ್ಗೆ ಇಟ್ಕೊಂಡಿದೀವಿ. ಫಿಲಮ್ದೆಲ್ಲ ಕೊಟ್ಬಿಟ್ವಿ. ಏನ್ ಮಾಡೋದು, ಇಟ್ಕೊಂಡು ಇಷ್ಟು ಪಿಕ್ಚರ್ದು ಒಬ್ಬ ತಂದೆ. ಓಕೆ. ನೋಡಿ, ಮನೆ ಕಟ್ಬೇಕಷ್ಟೇ ನಾನು ಎಲ್ಲ ಫಿಲಮ್ದು ಇಟ್ಕೊಳಕ್ಕೆ. ಆಲ್ಬಮ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಒಂದ್ರಕ್ಕೊಂದು ತೆಗಿಯೋದೇ ಕಷ್ಟ. ಓಕೆ. ಬಟ್ ಚಿನ್ನಾರಿ ಮುತ್ತಾಗೆ ಹಾಗಿಲ್ಲ. ಯಾಕೆಂತಂದ್ರೆ ಚಿನ್ನಾರಿ ಮುತ್ತ ಒಂದು ಕಡೆ ನಾವು ನೋಡಿದಂತಹ ಸ್ಟೋರಿ ಏನಿದೆ, ಸೊ ಈಗ ಬರ್ತಾ ಇರುವಂತಹ ಜೀನಿಯಸ್ ಮುತ್ತ, ಅದರ ಕಲೆಕ್ಷನ್ ಅನ್ನ ನೀವು ಇಲ್ಲಿ ಉಳಿಸ್ಕೊಳ್ಳೋದಕ್ಕಿಂತ ಯೂಟ್ಯೂಬಲ್ಲೇ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ, ಡಿಜಿಟಲ್ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ. ಇವುಗಳು ಮಾಡಿ ನಮಗೆ ತೋರಿಸ್ಬೇಕಷ್ಟೇ. ನಾನಿವಾಗ ನೋಡಿ ರೆಡಿ ಮಾಡಿದ್ದೀನಿ, ಇದು ಜೀನಿಯಸ್ ಮುತ್ತ. ಅದು ಓಕೆ. ಅದನ್ನೆಲ್ಲ ಕಳಿಸ್ಬೇಕಲ್ಲ ಥಿಯೇಟ್ರಿಗೆ, ರೆಡಿ ಮಾಡೋಕ್ಕೆ ಮಾಡ್ತಾ ಇದ್ದೀನಿ. ಪೆನ್ ಡ್ರೈವ್ ಅಮೇರಿಕದಲ್ಲೆಲ್ಲ ತೋರಿಸಿ ಬಂದಿರೋದ್ರಿಂದ ಅಲ್ಲಂತೂ ಗ್ರ್ಯಾಂಡ್ ಸಕ್ಸಸ್ಸು. 16 ಸೆಂಟರಲ್ಲಿ ಮಾಡಿದ್ದೀವಿ ಎಲ್ಲ ಕಡೆ. ಅವ್ರು ಏನು ಹೇಳ್ತಿದ್ರು ಅಂದರೆ, ಮಕ್ಕಳು ನಮ್ಮ ಪಿಕ್ಚರ್ ನೋಡ್ತಾರೋ ಇಲ್ವೋ ಭಯ ಇತ್ತು, ಯಾವುದೇ ಪಿಕ್ಚರ್ ಕರ್ಕೊಂಡೋದ್ರು 2 ನಿಮಿಷದ ಮೇಲೆ ಕೂತ್ಕೊಳ್ತಿರ್ಲಿಲ್ಲ ಅಂತ ಹೇಳೋರು. ಇದನ್ನು ಒಂಚೂರು ಅಲ್ಲಾಡದೆ ಫುಲ್ ಪಿಕ್ಚರ್ ನೋಡಿದ್ದಾರೆ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳಿದ್ರು ಅಲ್ಲಿ. ಅಮೇಜಿಂಗ್. ಮ್ಯಾಮ್, ಸರ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಸಿಕ್ತು ನಿಮಗೆ ಜೀನಿಯಸ್ ಮುತ್ತಾಗೆ ಅಂತ?
ಮಾಡಬೇಕು ಅಂತಿದ್ದಾಗ ಲತನ್ ಮಗನ್ ಫಿಲಮ್ ಮಾಡಬೇಕು ಅಂತ ಲತಾ ಜಯಪ್ರಕಾಶ್ ಇದ್ದಾರಲ್ಲ ಅವ್ರು ಹೇಳಿದಾಗ ನಾ ಬಂದು ಕೇಳಿದೆ ಇವ್ರನ್ನ ಈ ಥರ ಮಾಡೋಣ ಅಂದ್ಬಿಟ್ಟು. ನಮ್ಮ ಬಾಪನಲ್ಲಿ ಕ್ಲಾಸ್ ಮಾಡ್ತಾರೆ ಅವಿನಾಶ್ ಅಂತ, ಅವ್ರ ಫ್ರೆಂಡ್ ಕಿರಣ್ ಒಂದು 10 ಪೇಜ್ ಬರೆದಿದ್ರು ಅಷ್ಟೇ. ಅಮೇರಿಕದಲ್ಲಿ ಅದು ಡಾಕ್ಟ್ರಾಗಿ ವಯಸ್ಸೆಲ್ಲ ಏನಿಲ್ಲ, ಅದನ್ನ ಇದ್ದಿದ್ರೆ ಅವರು ಆಪ್ರೇಷನ್ ಮಾಡ್ಬೋದು ಅಂದ್ಬಿಟ್ಟು ತಂದ್ಕೊಟ್ರು. ನಂಗೆ ಕತೆ ಖುಷಿ ಅನ್ನಿಸ್ತು. ಇಲ್ಲೆಲ್ಲ ಡಾಕ್ಟರ್ಸ್ನು ಕೇಳಿ ರಿಸರ್ಚ್ ಮಾಡಿದ್ಮೇಲೆ ನಮ್ಮ ಇಂಡಿಯಾನಲ್ಲಿ ಒಪ್ಪಲ್ಲ, ಅವ್ನು ಡಾಕ್ಟ್ರಾಗಿ MD ಆಗಿ ಬಂದರೆ ಮಾತ್ರ ಆಪ್ರೇಷನ್ ಮಾಡ್ಬೋದೇ ಹೊರತು ಇಲ್ಲದೇ ಇದ್ರೆ ಇಲ್ಲ ಅಂತ. ಅವ್ನು ಸೋಲಿಗರ್ ಹುಡುಗ, ಅವನು ಒಂದು ಡಾಕ್ಟ್ರ್ ಹತ್ರ ಅವ್ನು ಚೆನ್ನಾಗಿ ಸೇವೆ ಮಾಡ್ಕೊಂಡಿದ್ದು ಎಲ್ಲ ಮಾಡಿ ಇವತ್ತಿನ ದಿವಸ ಅವನು ಮೈಸೂರಲ್ಲಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಇದು ಮಾಡ್ತಿದ್ದಾರೆ. ಆ ಕತೆ ತಗೊಂಡ್ಬಿಟ್ರೆ ಬರೀ ಡಾಕ್ಯುಮೆಂಟ್ರಿ ಆಗ್ಬಿಡತ್ತೆ. ಅದಕ್ಕೆ ನಾನು ಉಪ್ಪು ಖಾರ ಎಲ್ಲ ಸೇರಿಸಿ ಒಂದು ಕತೆ ಬರ್ದ್ಬಿಟ್ಟು ಆಮೇಲೆ ಸುಮಾರು ಕತೆ ಹುಡ್ಕಿದ್ವಿ ಪಿಕ್ಚರ್ ಮಾಡಕ್ಕೆ. ಆಮೇಲೆ ಇದು ನಂಗೆ ಇಷ್ಟ ಆಯ್ತು, ಆ ಬುಕ್ ತಗೊಂಡೋಗಿ ಕೊಟ್ಟೆ. ನೋಡ್ಬಿಟ್ಟು ಚೆನ್ನಾಗಿದೆ ಡಾಕ್ಟರ್ನೆಲ್ಲ ರಿಸರ್ಚ್ ಮಾಡಿ ಮಾಡೋಣ ಅಂದ್ಬಿಟ್ಟು ಅವ್ರು ಒಪ್ಪಲಿಲ್ಲ. ಅಮೇರಿಕದಲ್ಲಿ ಒಪ್ಪೋದು, ನಮ್ಮಲ್ಲಿ ಒಪ್ಪಲ್ಲ ಅಂದ್ಬಿಟ್ಟು. ಆಮೇಲೆ ಕ್ಯಾನ್ಸರು, ಹಾರ್ಟ್ ಅಟ್ಯಾಕು ಎಲ್ಲ ಕಾಮನ್ ಇವಾಗ, ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸೋನ್ ಕಾಂಪ್ಲೆಕ್ಸ್ ಅಂದ್ಬಿಟ್ಟು ಸ್ಪೆಷಲ್ ಇದು. ಎಲ್ಲೋ ಒಂದು 1,00,000 ಜನಕ್ಕೆ ಒಂದು 10 ಜನಕ್ಕೆ ಬರ್ಬೋದು. ಅದು ಚಿಕ್ಕ ಮಕ್ಳಿಗೆ ಜಾಸ್ತಿ ಬರೋದು. ಅವಾಗ ನೆಗ್ಲೆಕ್ಟ್ ಮಾಡಿ ತೋರಿಸ್ಲಿಲ್ಲ ಅಂದರೆ ದೊಡ್ಡವ್ರಾಗ್ತಿದ್ದಂಗೆ ಸುಸ್ತು ಅದೆಲ್ಲ ಶುರುವಾಗುತ್ತೆ, ಬೀಸಿಂಗ್ ಪ್ರಾಬ್ಲಮ್ ಎಲ್ಲ. ಅದು ಟೆಸ್ಟ್ ಮಾಡಿದಾಗ ಇದಾಗತ್ತೆ. ಆ ಕತೆ ತಕೊಂಡು ಮಾಡಿದ್ದು ಸುದರ್ಶನ್, ಪದ್ಮಶ್ರೀ ಪ್ರಶಸ್ತಿ ವಿಜಯ ಸುದರ್ಶನ್ ಇದ್ದಾರಲ್ಲ, ಅವ್ರಮ್ಮ ಅವ್ರು ಡಾಕ್ಟರ್ ಆದಾಗ ಬಿಳ್ಗಿರಂಗನ್ ಬೆಟ್ಟ ಕರ್ಕೊಂಡು ಹೋಗಿ ಒಂದು ಬೆಟ್ಟದ ಮೇಲೆ ಗುಡಿಸ್ಲು ಮಾಡಿ, ನೀ ಇಲ್ಲಿದ್ದು ದೇವ್ರ ಸೇವೆ ಜನಗಳ ಸೇವೆ ಮಾಡು ಅಂತ ಹೇಳಿದ್ರು. ಅವ್ರಿಗೆ ಇವತ್ತಿಗೂ 3,500 ಜನಕ್ಕೆ ಫ್ರೀಯಾಗೆ ಬೋರ್ಡಿಂಗ್ ಲಾಡ್ಜಿಂಗ್ ಕೊಟ್ಟು ಅವ್ರಿಗೆ ಏನು ಇದಿದೆಯೋ ಅದನ್ನು ಡಾಕ್ಟ್ರು ಇಂಜಿನಿಯರ್ ಎಲ್ಲ ಮಾಡಿಸ್ಬಿಟ್ಟು, ಡಾಕ್ಟ್ರ್ ಆದಮೇಲೆ 2 ತಿಂಗಳು ಅಲ್ಲಿ ಕೆಲಸ ಮಾಡ್ಬೇಕು ಫ್ರೀಯಾಗಿ. ಆಮೇಲೆ ಎಲ್ಲರೂ ಹೋಗ್ಬೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆಲ್ ಓವರ್ ಕರ್ನಾಟಕ ಅವರು ಆ ಥರ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವ್ರ ಕತೆನೇ ನಾನು ಇದನ್ನು ತಕೊಂಡು ಮಾಡಿದ್ದು. ಅಲ್ಲಿ ಅವ್ರ ಅಮ್ಮ, ಇಲ್ಲಿ ಗಿರ್ಜಮ್ಮ ಇದು ಮಾಡ್ತಿದ್ದಾರೆ. ಅದು ಅಷ್ಟೇ, ಅಲ್ಲಿ ಗಂಡು ಇಲ್ಲಿ ಹೆಣ್ಣು ಅಷ್ಟೇ. ಮೊನ್ನೆ ಅವ್ರು ಎಲ್ಲೇನಲ್ಲಿ ನೋಡ್ಬಿಟ್ಟು ಎಷ್ಟು ಖುಷಿ ಪಟ್ಟು ಅಂದರೆ ಅಳಕ್ಕೆ ಶುರು ಮಾಡಿಬಿಟ್ರು, ಅಷ್ಟು ಚೆನ್ನಾಗಿ ತೆಗ್ದಿರ ಅಂತ. ಬೆಳಗಿನ ಜಾವ 5-5:30 ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ತೆಗ್ದಿದ್ದೀರಾ, ಏನಿದೆಯೋ ನ್ಯಾಚುರಲಾಗಿ ತೆಗ್ದಿ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿದ್ರು ಅವರು. ಸುದರ್ಶನ್ ಅವ್ರು ಹೇಳಿದ್ರು, ಎಲ್ಲೇನಲ್ಲಿ ತೋರಿಸಿದ್ದಾರೆ ಅವ್ರಿಗಲ್ಲಿ ನಿಮ್ಮ ಫಿಲಮ್ ತೆಗ್ದಿದ್ದಾರೆ ನೋಡಿ ಅಂದ್ಬಿಟ್ಟು, ನಿಮ್ಮ ಇದ್ರದ್ದೆಲ್ಲ ಅಲ್ಲಿ ನೋಡಿ ಭಾಳ ಖುಷಿಪಟ್ರು. ಆಮೇಲೆ ಅಲ್ಲೆಲ್ಲ ಎಲ್ಲರೂ ತುಂಬ ಲೈಕ್ ಮಾಡಿದ್ರು. ಅಲ್ಲಿ ಒಳ್ಳೆ ಇದು ನಮಗೆ ತುಂಬ ಖುಷಿ ಆಯ್ತು. ಅದು ಮದರ್ಸ್ ಡೇ ದಿನ ಅಂತ ಸ್ಕ್ರೀನಿಂಗ್ ಇತ್ತು. ಅವಾಗ ಹೇಳಿದ್ರು ಮದರ್ಸ್ ಡೇ ದಿನ ನೀವು ಒಳ್ಳೆ ಇದು ಕೊಟ್ಟಿದ್ದೀರಾ ಅಂತ 3 ಕೇಕ್ ಕಟ್ ಮಾಡಿದ್ರು, ಒಂದೊಂದು ಕಡೆ. ತುಂಬ ಚೆನ್ನಾಗಿದೆ ಅಂತ. ಅಲ್ಲಂತೂ ಒಳ್ಳೆ ರೆಸ್ಪಾನ್ಸ್ ಬಂತು. ಇಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಜನಗಳು ಹೇಗೆ ತಗೊಳ್ತಾರೋ ಗೊತ್ತಿಲ್ಲ, ಬಟ್ ಪಿಕ್ಚರ್ ಎಲ್ಲರೂ ಲೈಕ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೀವು ಬಂದು ನೋಡ್ತೀರಾ, ನೋಡಿದ್ಮೇಲೆ ನಿಮ್ಮ ಒಪಿನಿಯನ್ ಹೇಳ್ತೀರಾ. ಖಂಡಿತ ಮ್ಯಾಮ್. ನಿಮ್ಮ ಕಣ್ಣಲ್ಲಿ ಇರುವಂತಹ ಆನಂದ ಭಾಷ್ಪವೇ ಎಲ್ಲವನ್ನು ಕೂಡ ಹೇಳುತ್ತೆ ಅನ್ನುವಂಥದ್ದು. ಏನೋ ಫಸ್ಟ್ ಟೈಮ್ ಮಾಡಿರೋದು, ಅವಳು ಫಸ್ಟ್ ಟೈಮ್ ಮಾಡಿರೋದು, ನಾನು ಫಸ್ಟ್ ಟೈಮ್ ಮಾಡಿರೋದು, ಅವನ ಮಗನೂ ಫಸ್ಟ್ ಟೈಮ್ ಮಾಡಿರೋದು. ಹೇಗೆ ರಿಸೀವ್ ಮಾಡ್ತಾರೆ ಅಂದ್ಬಿಟ್ಟು ನೋಡ್ಬೇಕಷ್ಟೆ. ಓಕೆ, ವೆಲ್, ಸೊ ಈಗ ನಾವು ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಲೆಟ್ಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅವಾರ್ಡ್ಗಳಿರುವಂತಹ ಜಾಗ. ಯಾಕೆಂದ್ರೆ 10 ನ್ಯಾಷನಲ್ ಅವಾರ್ಡ್ ಇದೆ, 24 ಸ್ಟೇಟ್ ಅವಾರ್ಡ್ ಇದೆ. ಎಲ್ಲಿ ಇಡ್ಲಿ ನಾ ಅದನ್ನೆಲ್ಲ ತಕೊಂಡ್ಬಂದ್ಬಿಟ್ಟು ಹೇಳಿದ್ರಿ 2 ಲಾರಿ ವಾಪಸ್ ಕಳಿಸಿದ್ವಿ ಅಂತ. 3 ಲಾರಿ ಯಾರ್ಯಾರೋ ಬಂದು ಚೆನ್ನಾಗಿದೆ ಅಂದ್ರೆ ತಗೊಂಡು ಹೋಗು ಅಂತ ಹೇಳ್ಬಿಡ್ತೀನಿ, ನಿಮ್ಮಲ್ಲಿ ಇಟ್ಕೊಂತ. ಆ ಥರ ಸುಮಾರು ಕೊಟ್ಟಿದ್ದೀನಿ. ಇದೆಷ್ಟು ಚೆನ್ನಾಗಿದೆ, ಇದೆಷ್ಟು ಚೆನ್ನಾಗಿದೆ ಅಂದರೆ ದೇವ್ರನ್ನ ಕೊಟ್ಟಿಲ್ಲ, ಅಲ್ಲ ಬೇರೆಯವ್ರು ಕೇಳಿದ್ರೆ ದೇವ್ರನ್ನ ಕೊಡ್ತೀನಿ, ಲಾರಿಗೆ ದೇವ್ರನ್ನ ಕಳಿಸಿಲ್ಲ. ಎಲ್ಲೋ ಒಂದು ಸೆಂಟಿಮೆಂಟಲ್ ದೇವ್ರನ್ನ ನಾವು ಇದು ಮಾಡಬಾರ್ದು ಅಂತ ಇವ್ರನ್ನೆಲ್ಲ ಕರೆದ್ಬಿಟ್ಟು ತಕೊಂಡೋಗಿ ಅಂದ್ಬಿಟ್ಟು ದುಡ್ಡು ಕೊಟ್ಟು 3 ಲಾರಿ ಕಳಿಸಿದ್ದೀನಿ. ಓಕೆ, ಇಲ್ಲೆಲ್ಲವೂ ಕೂಡ ಲೈಕ್ ಪುಸ್ತಕ ಭಂಡಾರ, ಅದ್ರ ಜೊತೆಗೆ ಪ್ರಶಸ್ತಿಗಳದ್ದೇ ಫುಲ್ ಕಂಪ್ಲೀಟ್ ಪುಸ್ತಕ ಭಂಡಾರ. ಓಕೆ, ಇಲ್ಲೂ ಜೋಡಿಸ್ತಾ ಹೋಗ್ತಾ ಇದ್ದೀವಿ ಇನ್ನು. ಓಕೆ, ಇಲ್ಲೆಲ್ಲ ಇಟ್ಟು ಮಾಡ್ತಾನೆ ಇದ್ದೀವಿ. ಇನ್ನು ನೋಡಿ ಇಷ್ಟಿದೆ, ಎಲ್ಲಿ ಇಡ್ಬೇಕು ಗೊತ್ತಿಲ್ಲ ನನಗೆ. ಇನ್ನೆಷ್ಟು ಮಾಡಕ್ ಸಾಧ್ಯ ಅಲ್ವಾ ನಾವು.
ನೋಡಿ ಇಲ್ಲೆಲ್ಲವೂ ಕೂಡ ಪುಸ್ತಕಗಳು. ಅದಕ್ಕೆ ಹೇಳೋದು, ಜ್ಞಾನ ಭಂಡಾರ ಇರುವಂಥವರ ಮನೆಯಲ್ಲಿ ಜ್ಞಾನವನ್ನೇ ನೋಡೋದಕ್ಕೆ ಸಾಧ್ಯ ಮತ್ತು ಜ್ಞಾನ ಭಂಡಾರವನ್ನೇ ನೋಡೋದಕ್ಕೆ ಸಾಧ್ಯ ಅಂತ. ಓಕೆ, ಮತ್ತೆ ಇದೊಂದು ಡಿಸೈನ್ ಮಾಡಿಸಿದಿರಲ್ಲ ಮ್ಯಾಮ್ ಇಲ್ಲಿ? ಖುಷಿ ನನಗೆ. ಅಲ್ಲೆಲ್ಲೋ ನೋಡಿದೆ ಎಕ್ಸಿಬಿಷನಲ್ಲಿ, ಅವಾಗ ಒಂದು 12 years ಬ್ಯಾಕ್ 60,000 ಕೊಟ್ಟು ತಗೊಂಬಂದೆ ಇದನ್ನು. ಓಕೆ, ಸೊ ಚೆನ್ನಾಗಿ ಅಂದ್ರೆ ಲೈಕ್ ಇದನ್ನ ಇಲ್ಲೇ ಪ್ಲಾಂಟ್ ಮಾಡಬೇಕು ಅನ್ನುವಂಥದ್ದು ಯಾಕೆ ಅಂತ? ಲೈಕ್ ಹೊರಗಡೆ ನಮ್ಮ ಬೆಡ್ರೂಮ್ ಇದೆ, ಅದಕ್ಕೆ ಡೂಮ್ ಮಾಡಿ 14 ಅಡಿ ಹೈಟ್ ಇಟ್ಕೊಂಡಿದ್ದೀನಿ, ಡಬಲ್ ಇದು. AC ಗೀಸಿ ಫ್ಯಾನ್ ಬೇಡ, ಕೂಲ್ ಆಗಿರ್ಲಿ ಅಂತ ಅದಕ್ಕೆ ಇಲ್ಲಿ ಡೂಮ್ ಮಾಡಿಬಿಟ್ಟು ಇದಕ್ಕಿಟ್ಟೆ ಅಷ್ಟೇ, ಖುಷಿಗಿಟ್ಟೆ. ವೆಲ್, ಅಮೇಝಿಂಗ್. ನೋಡಿ ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದನ್ನು ನಿಮಗೆ ಒಂದೊಮ್ಮೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಕಂಪ್ಲೀಟ್ ಡೂಮ್ ಮಾಡಿ ಅದನ್ನು, ಅಂದರೆ ಕೆಳಗಡೆ ರೂಮ್ ಇದೆ, ಸೊ ಮೇಲ್ಗಡೆ ಇದು ತುಂಬ ಅದ್ಭುತವಾಗಿದ್ದಂತಹ ಒಂದು ಕಲಾಕೃತಿಯಾಗಿರೋ ಕಾರಣ ಇಲ್ಲಿ ತಂದು ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಬೇರೆ ಕಡೆಗಳಲ್ಲಿ ನಾವು ನೋಡೋದಾದರೆ ಬೇರೆಯವ್ರಿಗೆ ಡಿಸ್ಪ್ಲೇ ಆಗಲಿ ಅಂತ ಇಡ್ತಾರೆ. ಇಲ್ಲ ಇಲ್ಲ, ನಾನು ಖುಷಿಗಿಟ್ಟೆ. ಯಾರು ಬರ್ತಿದ್ದಂಗೆ ಅಲ್ಲಿ ದ್ರಾಕ್ಷಿ ಇತ್ತು, ಬಿದೋಗಿದೆ ಈಗ. ಓಕೆ, ಏನು ತುಂಬ ತಂದೆ, ಹುಲಿ ತಂದೆ, ಸಿಂಹ ತಂದೆ, ಗಿಣಿ ತಂದೆ, ಎಲ್ಲಿಡೋದು? ಎಲ್ಲಾರು ಕೇಳಿದ್ರೆ ತಗೊಂಡೋಗಿ ಅಂತ ಕೊಟ್ಬಿಡ್ತೀನಿ. ಓಕೆ, ಸೊ ಇದೊಂದು ಕಮಾನನ್ನು ನೀವು ನೋಡ್ತಾ ಇದ್ದೀರಿ. ಸೊ ನಾಗಮಂಡಲ ಚಿತ್ರ ನೆನಪಾಗುತ್ತೆ ನನಗೆ ಇದನ್ನೆಲ್ಲ ನೋಡಿದಾಗ. ಏಕೆಂದರೆ ಮುಂಚೆ ಇಷ್ಟ ಇದ್ದಿದ್ದು ಮನೆ, ಆಮೇಲೆ ಇದು ಎಕ್ಸ್ಟೆಂಡ್ ಮಾಡಿ ಏಕೆಂದರೆ ಬುಕ್ಸ್ ಎಲ್ಲಿಂದ ತರೋದು, ಇಟ್ಟು ಇದಾಗತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಬೇಕಲ್ಲ. ಇಲ್ಲೊಂದು ಪಿಲ್ಲರ್ 4 ಪಿಲ್ಲರ್ ತಗೊಂಡು ಸಪೋರ್ಟ್ ಎತ್ತಿದ್ದು. ಇಲ್ಲಿ ಮಾತ್ರ ಈ ಥರ ಬೇಡ, ಗುಂಡುಗ್ ಮಾಡಿ ಅಂತ ಹೇಳ್ಬಿಟ್ಟು ಒಳಗಡೆ ಇದು ಮಾಡಿದ್ದು. ಅಮೇಝಿಂಗ್. ವೆಲ್ ವೀಕ್ಷಕರೇ, ಸೊ ಇನ್ನೊಂದಷ್ಟು ಮನೆಯ ಭಾಗಗಳನ್ನು ತೋರಿಸೋಣ, ಅದರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಸೊ ಬನ್ನಿ, ಫಾಲೋ ಮಾಡಿ ನಮ್ಮ ಕಾರ್ಯಕ್ರಮನ. ಓಕೆ, ನೋಡಿ ನಮ್ಮ ದ ಲೆಜೆಂಡ್ ನಾಗಾಭರಣ ಸರ್. ಸೊ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಸರ್, ಮನೆಯಲ್ಲೇ ಆಫೀಸ್ ಮಾಡ್ಕೊಂಡಿದ್ದೀರಿ, ಮನೆಗೆ ಹೇಗೆ ಟೈಮ್ ಕೊಡ್ತೀರಿ, ಆಫೀಸಿಗೆ ಎಷ್ಟು ಟೈಮ್ ಕೊಡ್ತೀರಿ ಕಥೆಗಳು ಬರೆಯೋದಕ್ಕೆ ಅಂತ? ಒಂದೇ ನಾಣ್ಯದ 2 ಮುಖಗಳಲ್ವಾ, ಅದಕ್ಕೆ ಎಷ್ಟು ಟೈಮು ಇದಕ್ಕೂ ಅಷ್ಟು ಟೈಮ್ ಇರುತ್ತೆ. ಅದ್ರ ಪಾಡಿಗೆ ಅದು, ಇದ್ರ ಪಾಡಿಗೆ ಇದು. ಓಕೆ, ಮನಸ್ಸು ಬಂದಾಗ ಕಚೇರಿ ಕೆಲಸ, ಮನೆ ಕೆಲಸಗಳು ಏನಾಗಬೇಕು ಅದು ಆಗ್ತಾನೇ ಇರುತ್ತೆ ರೂಟೀನಾಗಿ. ಓಕೆ ಸರ್, ಎಂಟ್ರಿ ಆಗಿದ ತಕ್ಷಣ ಎಲ್ಲಿ ನೋಡಿದರೂ ಕೂಡ ಅವಾರ್ಡ್ಗಳೇ ಇದೆ. ಸೊ ಹೇಗೆ ಸಾಧ್ಯ ಆಯಿತು ಇಷ್ಟು ಸಕ್ಸಸ್ಫುಲ್ ಬದುಕು ಅಂತ? ನಿರಂತರ ಶ್ರಮ, ನಿರಂತರ ಓದು, ಎಲ್ಲ ಲೈಬ್ರರಿ ಇದೆ ಅಲ್ಲಿ ಸಾಕಷ್ಟು. ಓಕೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಪಡೆ ಇದೆ ನನ್ನ ಜೊತೆ, ಸ್ನೇಹಿತರ ಪಡೆ, ಗುರುಗಳ ಪಡೆ. ನಮ್ಮ ಗುರುಗಳು BV ಕಾರಂತರು. ಹೌದು. ಸೊ ಹಾಗಾಗಿ ನಿರಂತರವಾಗಿ ಒಂದಷ್ಟು ಜನ ಸದ್ಗುಣಿಗಳ ಜೊತೆಯಲ್ಲಿದ್ದರೆ ಸದ್ಗುಣಗಳು ಬರ್ತಾವಂತೆ. ಹಾಗಾಗಿ ನೇಮ್ ದ ಪರ್ಸನ್, ನೇಮ್ ದ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ದ ಪರ್ಸನ್ ಅಂತ ಹೇಳ್ತಾರಲ್ಲ ಹಾಗೆ. ನಮ್ಮಲ್ಲಿ ಸಾಕಷ್ಟು ಜನ ರಂಗಭೂಮಿಯವರಾದ್ರಿಂದ ಭಾಳಷ್ಟು ರಂಗಭೂಮಿಯ ಕೆಲಸಗಳು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಸುಮಾರು ಪ್ರತಿ ವರ್ಷ 40ರಿಂದ 50 ಜನ ಮಕ್ಕಳು ರಂಗಭೂಮಿಯಿಂದ ಆಚೆಗೆ ಬರ್ತಾ ಇರ್ತಾರೆ ನಮ್ಮ ಕಡೆಯಿಂದ, ಬೆನಕ. ಹಾಗೆಯೇ ನನ್ನ ಭರಣ ಅಕಾಡೆಮಿಯ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಟ್ರೈನ್ ಆದಂಥ 20-25 ಜನ ಬರ್ತಿರ್ತಾರೆ. ವರ್ಷಕ್ಕೊಂದು 40 ಜನ ಬೆನಕಾದವರು, 40 ಜನ ಬಾಪಾದವರು, ಅಂದರೆ 80 ಜನ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಈ ರೀತಿಯ ಕೆಲಸ ಇರೋದ್ರಿಂದ ನಿರಂತರವಾಗಿ ನಾವು ಶ್ರಮ ಪಡದೇ ಇದ್ದರೆ ಆ ಪರಿಶ್ರಮ ವರ್ಕೌಟ್ ಆಗೋದಿಲ್ಲ. ಆಮೇಲೆ ಎರಡೂ ಕೂಡ ನಿರಂತರವಾದ ಕಲಿಕೆಗೆ ಜಾಗ ಮಾಡಿಕೊಡೋದು, ರಂಗಭೂಮಿ ಆಗಲಿ ಅಥವಾ ಸಿನಿಮಾ ಆಗಲಿ, ಅದು ನಿರಂತರವಾಗಿ ಕಲಿಕೆಯಲ್ಲಿ ಇರಬೇಕಾದಂಥ ಜಾಗ. ನಾನು BA ಓದ್ಬಿಟ್ಟಿದ್ದೀನಿ, BE ಆಗಿಬಿಟ್ಟಿದೆ, ನಾನು ಇಂಜಿನಿಯರ್, ಈಗ ನನಗೆ ಇಷ್ಟೇ ಕೆಲಸ ಅಂತ ಹೇಳೋ ಅಂಥದ್ದಲ್ಲ. ನಾವು ದಿನವೂ ಕೂಡ ಅಪ್ಡೇಟ್ ಆಗ್ತಾ ಇರ್ತೇವೆ. ಇವತ್ತಿನ ಟೆಕ್ನಾಲಜಿ ಏನಿದೆ, ಈಗ ಭಾಳ ಈಸಿಯಾಗಿ ನೀವು ಒಂದು ಕ್ಯಾಮ್ರಾ, ಒಂದು ಮೈಕ್ ಹಿಡ್ಕೊಂಬರ್ತೀರಾ. ಹಿಂದೆ ಆಗ್ತಿತ್ತು ಆ ಥರ? ಖಂಡಿತ ಇಲ್ಲ ಸರ್, ಸಾಧ್ಯ. ಸೊ ಹೀಗೆ ಒಂದೊಂದೇ ಹಂತಗಳನ್ನ ಡೆವಲಪ್ ಮಾಡ್ತಾ ತಂತ್ರಜ್ಞಾನ ಬೆಳೀತಾ ಹೋಯಿತು. ಹಾಗೆಯೇ ಮನಸ್ಸಿನ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ. ಅದರ ಪ್ರಕಾರ ನಮ್ಮ ದೃಶ್ಯ ಮಾಧ್ಯಮ ಕೂಡ ಬೆಳೀತಾ ಹೋಗುತ್ತೆ. ಸೊ ಅಂತಹ ದೃಶ್ಯ ಮಾಧ್ಯಮದ ಮೂಲ ಕೆಲಸಗಳನ್ನು ನಾವು ಮಾಡ್ತಾ ಇರೋದ್ರಿಂದ ನಮಗೆ ನಿರಂತರವಾಗಿ ಕಲಿಕೆ, ಓದು, ಒಡನಾಟ, ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ಇದು ಬೇಕೇ ಬೇಕಾಗುತ್ತೆ. ಓಕೆ ಸರ್, ಚಿನ್ನಾರಿ ಮುತ್ತ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಸೊ ಇವತ್ತೂ ಕೂಡ ಅದು ಪ್ರಸ್ತುತ ಅಂತ ಅನಿಸುತ್ತೆ. ಈಗ ಮಾಡ್ತಾ ಇರುವಂತಹ ಜೀನಿಯಸ್ ಮುತ್ತ, ಸೊ ಈಗಿನ ಜಗತ್ತಿಗೆ ಹೇಗೆ ಅದು ಪ್ರಸ್ತುತ ಆಗಿ ಕನ್ವರ್ಟ್ ಆಗ್ತದೆ ಅಂತ?
ಕತೆ ಹೇಳಲ್ಲ ನಾನು. ಆದರೆ ಅದೊಂದು ನಿಜ ಕತೆ ಕೂಡ. ಒಬ್ಬ ಹುಡುಗನ ಬೆಳವಣಿಗೆಯನ್ನು ಅಲ್ಲಿ ಗುರುತಿಸ್ತೇವೆ. ಆದರೆ ನಿಜವಾಗಿಯೂ ನಾನು ಕಂಡಂತಹ ಒಂದು ಸಂಸ್ಥೆ ಒಂದು ನಿಸ್ವಾರ್ಥ ಸೇವೆಯನ್ನು ಅದು ಮಾಡ್ತಾ ಹೋದಾಗ ಅದು ಹೇಗೆ ವ್ಯಕ್ತಿತ್ವಗಳನ್ನು ರೂಪಿಸುತ್ತೆ ಅನ್ನೋದನ್ನು ಅದು ಹೇಳುತ್ತೆ. ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಇವತ್ತು ಇಡೀ ಬೆಂಗಳೂರಲ್ಲ ಯಾವುದೇ ಸಿಟಿಯಲ್ಲಿ ಹೋಗಿ ಅವರ ಮೂಲಗಳನ್ನು ಹುಡುಕಿದಾಗ ನೀವು ಅವರಿಗೆ ಅವರ ಮೂಲಗಳು ಒಂದು ಹಳ್ಳಿ, ಒಂದು ಕಾಡು, ಅಥವಾ ಅಲ್ಲಿ ಕಾಡಿನಲ್ಲಿದ್ದಂಥ ಒಂದು ಹಳ್ಳಿ, ಈ ರೀತಿಯ ಅವರ ಬ್ಯಾಕ್ಗ್ರೌಂಡ್ಗಳು ಗೊತ್ತಾಗುತ್ತೆ. ಅವರ ಇಡೀ ಸಂಸ್ಕಾರ ಆ ಸಂಸ್ಕೃತಿಯಿಂದ ಬಂದಿರುತ್ತೆ. ಅವ್ರು ನೋಡೋದಕ್ಕೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಭಾಳ ಅರ್ಬನೈಸ್ಡಾಗಿ ಕಾಣ್ಬೋದು, ಆದರೆ ನಿಜವಾಗಿಯೂ ಅವರ ಅಂತರಂಗ ಮತ್ತು ಅಂತಸತ್ವ ಆ ಸಂಸ್ಕಾರದೊಂದಿಗೆ, ಗ್ರಾಮೀಣ ಸಂಸ್ಕಾರದೊಂದಿಗೆ ಬಂದಿರ್ತದೆ. ಈ ಹುಡುಗನೂ ಹಾಗೇನೆ. ಹಾಗಾಗಿ ಒಂದು ರಿಯಲ್ ಕಥೆಯನ್ನು ಒಂದು ಚಲನಚಿತ್ರಕ್ಕೆ ಅಳವಡಿಸುವಾಗ ಬೇಕಾಗುವಂತಹ ಎಲ್ಲ ಬೇರೆ ಬೇರೆ ಅಂಶಗಳನ್ನು ಸೇರಿಕೊಂಡು ಈ ಕಥೆ ಆಗಿದೆ. ಇದನ್ನು ಚಿನ್ನಾರಿ ಮುತ್ತ ಸೀಕ್ವಲ್ ಅಂತ ಕರ್ಕೋಬೋದೇನೋ, ಆದರೆ ನಿಜವಾಗಿಯೂ ಅದು ಜೀನಿಯಸ್ ಮುತ್ತ ಅನದರ್ ತನ್ನದೇ ಆದಂಥ ಒಂದು ಐಡೆಂಟಿಟಿನ ಹೇಳುತ್ತೆ. ಜೊತೆಗೆ ಚಿನ್ನಾರಿ ಮುತ್ತ ಇರೋದರಿಂದ ಅದು ಸೀಕ್ವಲ್ ಆಗಿ ಪರಿಣಾಮಕಾರಿಯಾಗಿ ಬರುತ್ತೆ. ಆಮೇಲೆ ಈ ತರಹದ ಒಂದು ನವಿರಾದ ಸಂಬಂಧಗಳನ್ನು ಹೇಳುವಂತಹ ಮತ್ತು ಆ ನವಿರಾದ ಸಂಬಂಧಗಳ ಜೊತೆಯಲ್ಲಿ ಇವತ್ತು ಬದುಕಿರಬೇಕು, ಸುಮ್ಮನೆ ಕ್ಷೋಭೆ, ಸುತ್ತಮುತ್ತ ದ್ವೇಷ, ಅಸೂಯೆ ಇವುಗಳೇ ಇರುವಂತಹ ನೆಗೆಟಿವ್, ನಕಾರಾತ್ಮಕವಾದಂತಹ ಬದುಕನ್ನು ಬಾಳ್ತಾ ಇರೋ ಎಲ್ರಿಗೂ ಸಕಾರಾತ್ಮಕವಾದ ಒಂದು ಬದುಕಿದೆ ಅನ್ನುವುದನ್ನು ತೋರಿಸುತ್ತೆ ಜೀನಿಯಸ್ ಮುತ್ತ. ಸರ್, ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತಾಡಲೇಬೇಕು. ನಾನು ಮಾತಾಡೋದೇ ಇಲ್ಲ. ಕಾರಣ ಯಾಕೆ ಅಂತಂದರೆ ಇದು ಸಬ್ಜುಡಿಸ್ ಆಗುತ್ತೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆಗಲಿ ಮಾಡ್ತೇವೆ. ಒಟ್ಟಿನಲ್ಲಿ ನನ್ನ ಕನಸದು ಸುಮಾರು ಒಂದು 16-17 ವರ್ಷಗಳಿಂದ 2008ರಲ್ಲಿ ಪ್ರಾರಂಭ ಮಾಡಿದ್ದು ನಾನು ಈ ಕೆಲಸ. ಇವತ್ತಿನವರೆಗೂ ನಡೀತಾ ಇದೆ. 33 ವರ್ಷಗಳನ್ನು ನನ್ನ ಮುಂದೆ ಇಟ್ಕೊಂಡಿದ್ದೇನೆ. ಈಗಲೂ ತಿಂತಾ ಕೂತಿದ್ದೇನೆ. ಸೊ ಒಂದು ಅರ್ಥದಲ್ಲಿ ಒಂದು ತಪಸ್ಸನ್ನು ಮಾಡಿದ್ದೇನೆ. ಅದರ ತಪಸ್ಸಿನ ಸಿದ್ಧಿಗಾಗಿ ಕಾಯ್ತಾ ಇದ್ದೇನೆ. ಓಕೆ ಸರ್, ಈ ಪಾತ್ರಕ್ಕೆ ಡಾಲಿ ಧನಂಜಯ ಅವರೇ ಸೂಕ್ತ ಅಂತ ಯಾಕೆ ಅನ್ನಿಸ್ತು ಅಂತ? ಬೇರೆ ಯಾರು ಇದ್ದಾರಾ? ನಾನಷ್ಟು ದೊಡ್ಡವನಲ್ಲ ಸರ್. ಅದು ಬೇರೆ ಯಾರು ಇದ್ದಾರಾ ಅಂತ ನೇರವಾಗಿ ಕೇಳ್ತೇನೆ ಅಷ್ಟೇ. ಸರ್, ಇನ್ಫ್ಯಾಕ್ಟ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಕೂಡ ಮದಕರಿ ನಾಯಕನ ಪಾತ್ರದಲ್ಲಿ ಮಿಂಚುವಂತಹ ಬಹುದೊಡ್ಡ ಕನಸು ಕೂಡ ಅವ್ರದ್ದಿತ್ತು. ಎಲ್ಲೋ ಒಂದು ಕಡೆ ಆ ಕನಸು ಸಾಕಾರವಾಗಲಿಲ್ಲ ಅನ್ನುವಂತಹ ನೋವು ಕೂಡ ಇದೆ ತುಂಬ ಜನ ಅಭಿಮಾನಿಗಳಿಗೆ. ನನ್ನ ಹತ್ರ ಸುಮಾರು 10 ಐತಿಹಾಸಿಕ ಸ್ಕ್ರಿಪ್ಟ್ಗಳಿವೆ. ದಳವಾಯಿ ಮುದ್ದಣ್ಣನಿಂದ ಹಿಡಿದು ಮದಕರಿ ನಾಯಕನಿಂದ ಹಿಡಿದು BL ವೇಣು ಅವರ ನಾವಲುಗಳಿಂದ ಹಿಡಿದು B ಪುಟ್ಟಸ್ವಾಮಿಯವರ ನಾವಲುಗಳನ್ನು ಕೂಡ ನಾನು ಚಿತ್ರಕಥೆ ಮಾಡಿ ಇಟ್ಕೊಂಡಿದ್ದೇನೆ. ಕುಮಾರ್ ರಾಮ ಚಿತ್ರಕಥೆ ಮಾಡಿಟ್ಟಿದ್ದೇನೆ. ಅವೆಲ್ಲವೂ ಕೂಡ ನಾನು ಆವತ್ತಿನಿಂದ ಕಂಡಂಥ ಕನಸುಗಳು. ಸೊ ಬರೀ ವಿಷ್ಣು ಬಗ್ಗೆ ಹೇಳ್ತೀರಲ್ಲ, ನನ್ನ ಕನಸು ಅಷ್ಟೊಂದು 10 ಐತಿಹಾಸಿಕ ಕಾದಂಬರಿಗಳನ್ನು, ಐತಿಹಾಸಿಕ ಸ್ಕ್ರಿಪ್ಟ್ಗಳನ್ನ ಇಟ್ಕೊಂಡು ಕನ್ನಡಕ್ಕೆ ಒಂದು ಅದ್ಭುತವಾದ ಕನ್ನಡ ಅಸ್ಮಿತೆಯುಳ್ಳಂತಹ ನಿಜ ಕನ್ನಡಿಗನ ಕಥೆಯನ್ನು ಹೇಳುವಂತಹ ಒಂದು ಕನಸು ಕಂಡಿದ್ದು. ಅದಕ್ಕೂ ಏನೋ ಒಂದು ತೊಂದರೆ ಇದ್ದೇ ಇರುತ್ತೆ. ಒಬ್ಬ ಸೀನಿಯರ್ ಡೈರೆಕ್ಟರ್ ಮಾಡುವಾಗ ಅಬ್ಬಾ ಮಾಡ್ತಿದ್ದಾನಲ್ಲ, ಎಲ್ಲರೂ ಸಪೋರ್ಟ್ ಮಾಡೋಣ, ಇಡೀ ಇಂಡಸ್ಟ್ರಿ ಸಪೋರ್ಟ್ ಮಾಡೋಣ ಅಂತ ಯಾಕೆ ಅನ್ನಿಸ್ಲಿಲ್ಲ? ನಮ್ಮ ಕನ್ನಡ ಇಂಡಸ್ಟ್ರಿಯ ನಿಜವಾದ ದೌರ್ಭಾಗ್ಯಗಳಲ್ಲಿ ಇವೆಲ್ಲವೂ ಕೂಡ. ಆದರೆ ನಮ್ಮ ಶ್ರಮ ಏನಿದೆ ಅದು ಯಾವಾಗಲೂ ನಾನಾಗಲೇ ಹೇಳಿದಾಗೆ ತಪಸ್ಸು ಮಾಡಿದವನಿಗೆ ಸಿದ್ಧಿ ಬರ್ತದೆ, ಸಾಧನೆ ಸಿಗ್ತದೆ ಅಂತ. ಎಷ್ಟು ಸಾಧನೆಗಳನ್ನು ಮಾಡಿ ತೋರಿಸ್ಬೇಕು. ಇವತ್ತು ಇಡೀ ಕರ್ನಾಟಕಕ್ಕೆ 10 ರಾಷ್ಟ್ರ ಪ್ರಶಸ್ತಿಗಳಿದೆ ನನ್ನಿಂದಾಗಿ. ಹೌದಾ ಇಲ್ವಾ? ನಮ್ಮ ಟೀಮ್ನಿಂದಾಗಿ, ನಮ್ಮ ಟೀಮ್ ಅಂತ ಕರಿತಾನೆ ಅದನ್ನು, ನಮ್ಮ ಟೀಮ್ನಿಂದಾಗಿ 10 ರಾಷ್ಟ್ರ ಪ್ರಶಸ್ತಿಗಳು ಕನ್ನಡದ್ದು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ಹೆಮ್ಮೆ ಅನ್ನಿಸ್ಬೇಕು. ಅಂಥವ್ರಿಗೆ ಎಂಥ ಸಪೋರ್ಟ್ ಸಿಗಬೇಕು ಅಷ್ಟೇ. ಸರ್, ನಾನು ಅನೇಕ ಡೈರೆಕ್ಟರ್ಗಳಿಗೆ ಈ ಪ್ರಶ್ನೆನ ಕೇಳ್ತೇನೆ, ನಿಮಗೂ ಕೇಳ್ತೇನೆ, ಕಥೆಗಳು ಹೇಗೆ ಹುಟ್ಟುತ್ತೆ ಅಂತ. ಕಥೆಗಳು
ಭಾಳಷ್ಟು ಕಥೆಗಳಿದೆ, ಸುತ್ತಮುತ್ತನೇ ಇದೆ, ಕಾದಂಬರಿಗಳಿದೆ, ಸಾಹಿತ್ಯ ಇದೆ. ನಮ್ಮ ಕನ್ನಡ ಸಾಹಿತ್ಯದಷ್ಟು ವಿಪುಲವಾದಂಥ ಸಾಹಿತ್ಯ ಇಲ್ಲವೇ ಇಲ್ಲ. ನೀವು ಕೇವಲ ಈ 21ನೇ ಶತಮಾನಕ್ಕೆ ಬರಬೇಕಾಗಿಲ್ಲ, 5ನೇ ಶತಮಾನದಿಂದಲೇ ನೀವು ನಮ್ಮ ಸಾಹಿತ್ಯದ ಎಲ್ಲ ಭಾಗಗಳನ್ನು ಹುಡುಕ್ತಾ ಹೋಗ್ಬೋದು. ಹಾಗಾಗಿ ಪಂಪನಾದಿಯಾಗಿ ನನ್ನ ಜನರನ್ನೆಲ್ಲರನ್ನೂ ಸಾಧಿಸಿಕೊಂಡು ಕುಮಾರವ್ಯಾಸರನ್ನು ಸಾಧಿಸಿಕೊಂಡು ಒಂದಲ್ಲ ಎರಡಲ್ಲ ನೀವು ನಿರಂತರವಾಗಿ ಕನ್ನಡದ ವಿಪುಲ ಸಾಹಿತ್ಯದ ಆಸರೆಯನ್ನು ಪಡ್ಬೋದು. ಹಾಗಂತೇಳಿ ಅದನ್ನೇ ಮಾಡಬೇಕು ಅಂತಲ್ಲ, ಅದರಿಂದ ಸ್ಫೂರ್ತಿಯನ್ನು ಪಡಿಬೇಕು. ಆ ಸ್ಫೂರ್ತಿಯನ್ನು ಪಡೆದು ನೀವು ನಿಮ್ಮದೇ ಆದಂಥ ಇವತ್ತಿಗೆ ಬೇಕಾದಂಥ ಒಂದು ಸಾಮಗ್ರಿಯನ್ನು ರೆಡಿ ಮಾಡಬೇಕು. ನಮ್ಮಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ, ಓದೋದಿಲ್ಲ, ನೋಡೋದು ಜಾಸ್ತಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಓದೋದನ್ನು ಜಾಸ್ತಿ ಮಾಡಿದವರು ಈಗ ನೋಡೋದು ಜಾಸ್ತಿ ಮಾಡ್ತಾರೆ. ಆ ಸಿನಿಮಾ ನೋಡು, ಇನ್ನೊಂದು ಸಿನಿಮಾ ನೋಡು, ಅದು ನೋಡು, ಇದು ನೋಡು, ಅದು ಎಲ್ಲ ಸಿನಿಮಾಗಳ ಕೆಲವು ತುಣುಕುಗಳನ್ನು ತಮ್ಮದಾಗಿಸ್ಕೊಂಡು ಮಾಡೋವಂತಹ ಸಿನಿಮಾ ಇದೆಯಲ್ಲ, ಅದು ಒಂದು ನಕಲಿ ಪ್ರತಿ. ಅಲ್ಲಲ್ಲಿ ಎತ್ಕೊಂಡಿದ್ದೀರಿ ಅಂತ ಯಾರಿಗೂ ಗೊತ್ತಾಗದಾಗೆ ಎತ್ಕೊಂಡಿದ್ದೀವಿ, ಎಷ್ಟು ಬುದ್ಧಿವಂತರಲ್ವ ನಾವು ಅಂತ ಹೇಳೋವಂಥ ಪರಿಸ್ಥಿತಿಯನ್ನು ಇವತ್ತು ಕಾಣ್ತಾ ಇದ್ದೇವೆ. ಇನ್ಸ್ಪೈರ್ ಆಗೋದು ತಪ್ಪಿಲ್ಲ, ಆದರೆ ಕದಿಯೋದು ತಪ್ಪು. ಇನ್ಸ್ಪಿರೇಷನ್ ಈಸ್ ಡಿಫ್ರೆಂಟ್, ಅನಾಮತ್ತಾಗಿ ಅದನ್ನು ಹಂಗೆ ಎತ್ಕೊಳ್ಳೋದು ಈಸ್ ಡಿಫ್ರೆಂಟ್. ಸೊ ನಮ್ಮ ಇವತ್ತಿನ ನಿರ್ದೇಶಕರಲ್ಲಿ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ, ಅವರಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾದಂಥದ್ದು ಓದುವ ನಿರಂತರ ಕ್ರಿಯೆ ಇರಬೇಕು. ಅವುಗಳನ್ನು ಅರಗಿಸಿಕೊಂಡು ತಮ್ಮತನವನ್ನು ಹೇಳುವಂತಹ ಕಥೆಗಳಿಗೆ ಅವರು ಪೂರಕವಾಗಿರಬೇಕು. ಎನಿಥಿಂಗ್ ಕ್ಯಾನ್ ಬಿ ಎ ಸಬ್ಜೆಕ್ಟ್. ಇವತ್ತಿನ ಇದರಲ್ಲಿ ಸಣ್ಣ ಸಿನಿಮಾಗಳು ನೋಡಿ, ಎಷ್ಟು ಬ್ಯೂಟಿಫುಲ್ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ತಾರೆ, ಆದರೆ ಹ್ಯಾಂಡ್ಲಿಂಗ್ ಸರಿಯಾಗಿರೋಲ್ಲ, ಏನೋ ಮಾಡಿಬಿಡ್ತಾರೆ, ಬೇರೆ ಏನೋ ಆಗಿಬಿಡುತ್ತೆ. ಬಟ್ ನಿಜವಾಗಿಯೂ ಕೂಡ ಕಂಟೆಂಟ್ ವೈಸ್ ನಮ್ಮ ಕನ್ನಡ ಸಿನಿಮಾ ಭಾಳ ಅದ್ಭುತವಾಗಿ ಬೆಳೆದು ಬಂದಿದೆ. ಈಗಲೂ ಕೂಡ ಭಾಳಷ್ಟು ಜನ ಹೊಸ ನಿರ್ದೇಶಕರು ಬೇರೆ ಬೇರೆ ರೀತಿ ಕಂಟೆಂಟ್ಗಳನ್ನ ನಮ್ಮ ಮುಂದೆ ತಂದು ಇಡ್ತಾ ಇದ್ದಾರೆ. ಆದರೆ ಇವತ್ತಿನ ಮಾರ್ಕೆಟಿಂಗ್ ಸಿಸ್ಟಮ್ ಭಾಳ ಕೆಟ್ಟೋಗಿದೆ. ಮಾರ್ಕೆಟಿಂಗ್ ಸಿಸ್ಟಮ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕನ್ನಡ ಪ್ರೇಕ್ಷಕರನ್ನು ಯಾವ ರೀತಿ ಒಂದು ದುಡ್ಡು ಪಡೆಯುವ, ಯಾಕೆಂದರೆ ದುಡ್ಡು ಹಾಕಿ ಸಿನಿಮಾ ಮಾಡೋದ್ರಿಂದ ದುಡ್ಡು ಪಡೆಯುವ ಕೆಲಸಕ್ಕಾಗಿ ಅವ್ರನ್ನ ಯಾವ ರೀತಿ ಬಳಸ್ಕೋತಿದ್ದಾರೆ ಅದು ಗೊತ್ತಾಗ್ತಾ ಇಲ್ಲ. OTT ಪ್ಲ್ಯಾಟ್ಫಾರ್ಮ್ ಇಲ್ಲ, ಟೆಲಿವಿಷನ್ಗಳಿಲ್ಲ, ಟೆಲಿವಿಷನ್ ಬೈಯರ್ಸ್ ಇದ್ದರು ಮೊದಲು, ಅದಿಲ್ಲ. ಆಮೇಲೆ ಪ್ರೇಕ್ಷಕ ಇದಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ, ಸೊ ಥಿಯೇಟ್ರಿನ ರೆವಿನ್ಯೂ ಇಲ್ಲ. ಹಾಗಾದರೆ ಸಿನಿಮಾ ಮಾಡಿದವರು ಯಾವ ರೀತಿ ತಮ್ಮ ಸಿನಿಮಾದ ಬಂಡವಾಳವನ್ನು ವಾಪಸ್ ಪಡಿತಾ ಇದ್ದಾರೆ, ಇದನ್ನು ಯೋಚಿಸಬೇಕಾಗಿದ್ದು ನಾನಲ್ಲ, ವಾಣಿಜ್ಯ ಮಂಡಳಿ. ವಾಣಿಜ್ಯ ಅನ್ನೋ ಪದನ್ನು ಅವರು ಬಳಸಿರೋದ್ರಿಂದ ಅದಕ್ಕೆ ಸರಿಯಾದಂತಹ ದಾರಿಗಳನ್ನು ಹುಡುಕಬೇಕು. ಅದನ್ನು ಸರ್ಕಾರಕ್ಕೆ ಹೇಳಬೇಕು, ಪ್ರೇಕ್ಷಕರನ್ನು ರೆಡಿ ಮಾಡಬೇಕು. ಒಂದು ರೀತಿ ಎಲ್ಲ ರೀತಿಯಲ್ಲೂ ಕೂಡ ಸರ್ವಾಂಗೀಣವಾಗಿ ಕನ್ನಡ ಚಲನಚಿತ್ರದ ವಾಣಿಜ್ಯ ಬೆಳವಣಿಗೆ ಏನಿದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಇದು ಕೇವಲ ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಮಾಡುವಂಥದ್ದು ಅಲ್ಲ. ಇವತ್ತಿನ ದಿವಸ ಭಾಳಷ್ಟು ಜನಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಬಗ್ಗೆ, ಕಾಪಿ ರೈಟ್ ಬಗ್ಗೆ ಸರಿಯಾದಂಥ ಯಾವ ಇವುಗಳೂ ಇಲ್ಲ. ಆ ಸಂದೇಹಗಳನ್ನೆಲ್ಲ ನಿವಾರಿಸ್ಕೋಬೇಕು. ಸುಮ್ಮನೆ ಒಂದಕ್ಕಿಂತ ಒಂದು ಸಂಸ್ಥೆಗಳು ಹುಟ್ಟು ಹಾಕೋದ್ರಿಂದ ಏನೂ ಆಗೋಲ್ಲ. ಆ ಸಂಸ್ಥೆಗಳೆಲ್ಲವೂ ಒಟ್ಟಾಗಿ ಸೇರಿ ನಿರ್ಮಾಪಕರನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಅದು ಮಾಡಬೇಕು. ಓಕೆ ಮ್ಯಾಮ್, ಬನ್ನಿ. ನೀವಿಲ್ಲದಿದ್ದರೆ ಕಾರ್ಯಕ್ರಮ ಅಪೂರ್ಣ. ಪ್ಲೀಸ್ ಜಾಯ್ನ್ ಆಗಿ ಮ್ಯಾಮ್. ಸರ್ ಜೊತೆನೇ ಕೂತ್ಕೊಳ್ಳಿ. ತಾವು ಇಲ್ಲ ಅಂತಂದರೆ ನಿಂತ್ಕೊಳ್ಳೋದಾದರೂ ಓಕೆ. ಹಾಂ, ನಿಂತ್ಕೊಳ್ತೀರಾ? ಓಕೆ ಸರ್, ನನಗೆ ನೀವಿಬ್ಬರು ಲವ್ ಸ್ಟೋರಿ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಹೇಗೆ ಶುರು ಆಯಿತು? ನಾವು ಥಿಯೇಟ್ರಲ್ಲಿ ಇದ್ದಿದ್ದು, ವರ್ಕ್ ಮಾಡ್ತಾ ಲವ್ ಆಗಿ ಮದುವೆ ಅದು ಅಷ್ಟೇ. ಸರ್ ಹೇಗೆ ಫಸ್ಟ್ ರಂಗಭೂಮಿ ಥಿಯೇಟರ್ ಅಂದರೆ ಯಾವುದು ಸಿನಿಮಾ ಥಿಯೇಟ್ರಲ್ಲಿ? ಇಲ್ಲ, ರಂಗಭೂಮಿ. ಬೆನಕ BV ಕಾರಂತ್ ಅವರು ಇದು ಗರಡಿನ ನಾವು ಪಳಗ್ದವರು, ಅಲ್ಲಿ ಇದಾಗಿದೆ. ಸರ್ ಫಸ್ಟ್ ಟೈಮ್ ಮೇಡಮ್ ಅವ್ರನ್ನ ನೋಡಿದ್ದಾಗ ಸಿನಿಮ್ಯಾಟಿಕ್ ಫೀಲ್ ಇತ್ತಾ ಅಂತ? ಆ ಥರದ್ದು ಯಾವುದೂ ಇಲ್ಲ. ನಾನು ಐ ಆಮ್ ಎ ವರ್ಕ್ಹೋಲಿಕ್, ಬೇಸಿಕಲಿ ಕೆಲಸ ಮಾಡೋನು ನಾನು. ಓಕೆ, ಯಾರು ಪ್ರಪೋಸ್ ಮಾಡಿದ್ರು ಫಸ್ಟ್? ಕೆಲಸ ಮಾಡೋರಿಗೆ ಯಾರೋ ಒಬ್ಬರು ಸಹಾಯ ಮಾಡ್ತಾಯಿದ್ರೆ ಭಾಳ ಖುಷಿ ಆಗುತ್ತಲ್ಲ. ಹಾಗೆ ನಾವು ರಂಗಭೂಮಿಲಿ ಕೆಲಸ ಮಾಡ್ತಿದ್ರೆ ನಾನು ಬ್ಯಾಕ್ ಸ್ಟೇಜ್ ವರ್ಕ್ ನನಗೆ ಭಾಳ ಇಷ್ಟ. ಯಾವಾಗ ಈಗಲೂ ಬ್ಯಾಕ್ ಸ್ಟೇಜೇ ನಾನು ಮಾಡೋದು ಜಾಸ್ತಿ. ಡೈರೆಕ್ಷನ್ ಅಂದರೆ ಬ್ಯಾಕ್ ಸ್ಟೇಜ್ ಅಂತ ಅರ್ಥ. ಆ್ಯಕ್ಟಿಂಗ್ ಬಂದಾಗ ಅದು ಬೇರೆ ಸ್ವರೂಪ ತೊಗೊಳುತ್ತೆ. ಸೊ ಬ್ಯಾಕ್ ಸ್ಟೇಜ್ ವರ್ಕ್ನ ಒಂದು ಇಡೀ ತಂಡ ಕಟ್ಕೊಂಡಿದ್ದೆ ನಾನು. ಹಾಗಾಗಿ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ನಾಟಕ ಆಗಲಿ
ಕರ್ನಾಟಕದಲ್ಲಿ. ನಾನು ನಾಟ್ ಟಾಕಿಂಗ್ ಅಬೌಟ್ ಬರೀ ಬೆಂಗಳೂರು. ನಾವು ಬ್ಯಾಕ್ ಸ್ಟೇಜ್ನವ್ರು ಹೋಗ್ತಾ ಇದ್ವಿ, ಅಂತಹ ತಂಡ ಕಟ್ಕೊಂಡಿದ್ವಿ, ಬ್ಯಾಕ್ ಸ್ಟೇಜ್ ತಂಡ. ಹಾಗಾಗಿ ಕೆಲಸ ಮಾಡುವಾಗ ಯಾರಾದ್ರು ಕಾಫಿ ತಂದುಕೊಟ್ರೆ, ತಿಂಡಿ ತಂದುಕೊಟ್ರೆ ಭಾಳ ಖುಷಿ ಆಗೋದು. ಅದನ್ನು ಅವ್ರು ಮಾಡ್ತಾಯಿದ್ರು. ಏನಾಗೋದು, ಎಲ್ಲ ಆರ್ಟಿಸ್ಟ್ ಎಲ್ಲ ತಿಂತಾ ಕೂತ್ಕೊಳ್ಳೋರು, ಇವ್ರು ಮಳೆ ಹೊಡ್ಕೊಂಡು ಸ್ಕರ್ಟನ್ ಕಟ್ಕೊಂಡು ಇರೋರು. ಅದಕ್ಕೆ ಪಾಪ ಹೋಗಿ ಕೆಲಸ ಮಾಡೋರು ಇವ್ರು ಒಬ್ಬರೇ ಅಲ್ಲ, ಯಾರ್ಯಾರು ಬ್ಯಾಕ್ ಸ್ಟೇಜ್ ಮಾಡ್ತಿದ್ರು ಎಲ್ಲರಿಗೂ ತಿಂಡಿ ಕಾಫಿ ನಾ ಕೊಡ್ತಿದ್ದೆ. ಪ್ರೀತಿಯ ಮೊದಲ ಇದು ಶುರುವಾಗೋದು ಹೊಟ್ಟೆಯಿಂದ ಅಂತ. ಹೊಟ್ಟೆ ತುಂಬಿದಾಗೆಲ್ಲ ಶುರುವಾಗುತ್ತೆ ಹಾಗೆ. ಓಕೆ, ಈಗ ಸಹಜವಾಗಿ ಮನೆಯಲ್ಲಿ ಹೈಕಮಾಂಡ್ ಅಂತಂದರೆ ಹೆಣ್ಮಕ್ಳು, ಹೆಂಡತಿ ಹೈಕಮಾಂಡ್ ಆಗ್ತಾರೆ. ಸರ್ ಏನಾದರೂ ಒಂಚೂರು ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ಮುನಿಸ್ಕೊಂಡಿದ್ದಾರೆ ಅಂತಂದರೆ ಯಾವ ವಿಚಾರಕ್ಕೆ ಅಂತ? ಅವ್ರು ಮುನ್ಸ್ಕೊಂಡಿದ್ದಾರೆ ಅಂದರೆ ಮಾತೇ ಆಡಲ್ಲ, ಅವಾಗಲೇ ಗೊತ್ತಾಗುತ್ತೆ ಕೋಪ ಬರುತ್ತೆ ಅಂತ. 3 ದಿನ ಮಾತಾಡ್ಸಲ್ಲ ಕೋಪ ಬಂದುಬಿಟ್ರೆ. ಓಕೆ, ಹೇಗೆ ಅವ್ರನ್ನ ಲೈಕ್ ಟ್ರ್ಯಾಕಿಂಗ್ ಹೇಗೆ ತರ್ತೀರಿ ಅಂತ? ಏನು ಮಾಡಲ್ಲ, ಟೈಮಿಗೆ ಊಟ ತಿಂಡಿ ಎಲ್ಲ ಕೊಟ್ಬಿಟ್ಟು ಅವರೇ ಸಮಾಧಾನ ಆದಾಗ ಮಾತಾಡ್ಕೊಂಡು ಬರ್ತಾರೆ. ನಾನು ಏನೂ ಕೇಳೋಕ್ಕೆ ಹೋಗಲ್ಲ. ಹೊರಗಡೆ ಏನೋ ಅಪ್ಸೆಟ್ ಆಗಿದೆ ಅಂತ ಗೊತ್ತಾಗುತ್ತೆ, ಸುಮ್ಮನಾಗ್ಬಿಡ್ತೀನಿ. ಮುಂಚೆ ಎಲ್ಲ ಹಂಗಿರೋರು, ಇವಾಗ ಒಂದು ಸ್ವಲ್ಪ ಹಿಂಗಾಯ್ತು ಕಣೆ ಅಂತ ಈಗ ಹೇಳ್ತಾರೆ, ಇಷ್ಟು ವರ್ಷದ ಮೇಲೆ. ಮುಂಚೆ ಹೇಳ್ತಿರ್ಲಿಲ್ಲ. ಸಿನಿಮಾಗಳಿಗೆ ಹೋಗುವಂಥದ್ದಾಗಲಿ ಅಥವಾ ಫ್ಯಾಮಿಲಿ ಟೈಮ್ ಅಂದಾಗ ಹೊರಗಡೆ ಹೋಗೋದು, ಶಾಪಿಂಗ್ ಮಾಡೋದು, ಆ ಥರದ್ದೆಲ್ಲ ಇದ್ದೇ ಇರುತ್ತೆ. ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಹೊರಗಿನ ಲೈಫನ್ನು? ಇವರೆಲ್ಲೂ ಬರಲ್ಲ ನನ್ನ ಜೊತೆ. ನಾನು ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ ಬರ್ತೀನಿ. ಮಕ್ಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದನ್ನು ಮಾತ್ರ ಕರ್ಕೊಂಡು ಹೋಗ್ಬಿಟ್ಟು ವಿಧಾನಸೌಧ ಎದುರುಗಡೆ ಇದಿದೆಯಲ್ಲ ಕೋರ್ಟು, ಅಲ್ಲಿ ನಿಲ್ಲಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಿನ್ಬಿಟ್ಟು ವಾಪಸ್ ಬರ್ತಿದ್ವಿ ಚಿಕ್ಕ ವಯಸ್ಸಿಂದನು. ಈಗ ಹೊರಗಡೆ ಎಲ್ಲೂ ಹೋಗಲ್ವಾ? ಅವರು ಎಲ್ಲೂ ಬರಲ್ಲ. ಯಾಕೆ ಸರ್? ಇಲ್ಲ, ನನಗೆ ಆದಷ್ಟು ಕ್ರೌಡ್ ಮಧ್ಯೆ ಇರೋದಕ್ಕೆ ಅವಾಯ್ಡ್ ಮಾಡ್ತಿರ್ತೀನಿ ಯಾವಾಗ. ಯಾಕೆಂದರೆ ಹೋದ ಕೂಡಲೇ ಕ್ರೌಡ್ನ ಜೊತೆಲಿ ಬೇರೆ ಬೇರೆ ಇಂಟ್ರ್ಯಾಕ್ಷನ್. ಈಗ ನೀವು ಬಂದು ಜೀನಿಯಸ್ ಮುತ್ತ ನೇವದಲ್ಲಿ ಏನೇನೋ ಕೇಳ್ತಾ ಇಲ್ವಾ, ಹಾಗೆ ಅಲ್ಲೂ ಕೂಡ ಏನೇನೋ ಕೇಳ್ತಿರ್ತಾರೆ. ಸೊ ಅದು ಒಂದು. ಎರಡನೇದು, ಅಷ್ಟು ಸಮಯ ಒಂದು ರೀತಿ ಕಳೆಯೋಲಿಕ್ಕೆ ಸಾಧ್ಯ ಆಗಲ್ಲ. ಮನೇಲೇ ಬೇಕಾದ್ರೆ ಇವರೆಲ್ಲರ ಜೊತೆ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಮಾತಾಡ್ತಿರ್ತೀವಿ, ಅವೆಲ್ಲ ನಡೀತಾ ಇರುತ್ತೆ. ಅಲ್ಲೆಲ್ಲೋ ಹೋಗಬೇಕು ಅದಕ್ಕೋಸ್ಕರ ಅನ್ನೋದಿಲ್ಲ. ಎಲ್ಲೋ ಆಗಾಗ ಹೋಗ್ತೀವಿ ಕೂಡ, ಅದೆಲ್ಲ ನಡೀತದೆ ಯೂಶ್ವಲ್ ಇದರಲ್ಲಿ. ಆಮೇಲೆ ಶಾಪಿಂಗ್ ಹೋಗಲ್ಲ ನಾನು. ಶಾಪಿಂಗ್ ಹೋಗೋದೇ ಇಲ್ಲ. ಶಾಪಿಂಗ್ ಅಂದರೆ ಶಾಪಲ್ಲಿ ಹೊರಗಡೆ ನಿಂತಿರ್ತೀನಿ, ಶಾಪಿಂಗ್ ಅವ್ರಿಗೆ ಇದು ಸರಿನಾ ಅಂತ ಅಲ್ಲಿಂದನೇ ಕೇಳ್ತಿರ್ತಾರೆ, ಯಾವುದು ಹಿಂಗೆ ಅಂತ ಇರ್ತೀವಿ ಅಷ್ಟೇ ನಾವು. ಅದು ಶಾಪಿಂಗ್ ಯಾಕೋ ನನಗೆ ಅದು ಹೋಗೇ ಬರಲಿಲ್ಲ. ಯಾಕೆ ನನ್ನ ಈ ಶರ್ಟ್ ಕೂಡ ಅವಳೇ ತಂದು ಕೊಟ್ಟರು. ಸೊ ಅದರಿಂದ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಸೊ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಯಾರು ಅಂತ ಕೇಳಿದ್ರೆ ನಾನು ಯಾವಾಗಲೂ ಹೇಳೋದು ನನ್ನ ವೈಫ್ ಅಪ್ಪ ಅಂತ. ಅವ್ರು ಇಡೀ ಸಿನಿಮಾಗೆ ಮಾಡ್ತಾರೆ, ನನಗೆ ಮಾಡಲ್ವಾ ಅಂತ. ಸೊ ಹಂಗಾಗಿ ಇಟ್ ಈಸ್ ನಾಟ್ ಇದು ಫ್ಯಾಮಿಲಿ ಟೈಮ್ ಇದೆ. ಹಾಗೆಯೇ ನನ್ನ ಈ ಟೈಮ್ ಕೂಡ ನನ್ನದೇ ಆಗದಂಥ ಟೈಮ್ ಆಗುತ್ತೆ. ಆಮೇಲೆ ಎಷ್ಟು ಪ್ರಾಬ್ಲಮ್ಗಳಿರ್ತದೆ ಇವತ್ತಿನ ಇದರಲ್ಲಿ ಅಂತಂದರೆ, ಒಂದು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಮಾರ್ಕೆಟೇ ಮಾಡೋದು ಭಾಳ ದೊಡ್ಡ ಪ್ರಾಬ್ಲಮ್ ಆಗಿದೆ. ಸಿನಿಮಾ ಹೆಂಗೋ ಮಾಡ್ಬಿಡ್ಬೋದು. ಬೇಕಾದ್ರೆ ನೀವು ನೋಡಿ, ಇವಾಗ 430 ಸಿನಿಮಾಗಳು ಸೆನ್ಸರ್ ಆಗಿವೆ. ಎಷ್ಟು ಸಿನಿಮಾ ಆಚೆ ಬರುತ್ತೆ, ಎಷ್ಟು ಸಿನಿಮಾ ತನ್ನ ದುಡ್ಡನ್ನು ವಾಪಸ್ ತಗೊಳುತ್ತೆ. ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಯಾವಾಗಲೂ. ನಮ್ಮ ಸಿನಿಮಾದ, ಕನ್ನಡ ಸಿನಿಮಾದ ಮೂಲ ಆಶಯ ಏನಾಗಬೇಕು ಅಂದರೆ, ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಜನರನ್ನು ತಲುಪಬೇಕು ಅಂತ. ನಮ್ಗೆ ಅದು ಆಗ್ತಾನೇ ಇಲ್ಲ. ಮೊದಲು ಒಂದು ಸ್ಕೀಮ್ ಇತ್ತು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ವಿ ಅದನ್ನು. ಈಗ ಅವೆಲ್ಲ ಸ್ಕೀಮ್ಗಳು ಹೊರಟೋಯ್ತು. ಮೊದಲೊಬ್ಬ ಡಿಸ್ಟ್ರಿಬ್ಯೂಟರ್ ಅಂತ ಇದ್ದ, ಅವನೇನು ಮಾಡ್ತಿದ್ದ, ದೊಡ್ಡ ಪಿಕ್ಚರನ್ನು ತೊಗೊಳ್ಳೋನು, ದೊಡ್ಡ ಸ್ಟಾರ್ದು. ಈಗ ರಾಜ್ಕುಮಾರ್ ಸಿನಿಮಾ ತೊಗೊಳ್ಳೋದು, ಅದ್ರ ಜೊತೆಗೆ ಒಂದು 5 ಚಿಕ್ಕ ಸಿನಿಮಾ ತೊಗೋತಿದ್ದ. ಆ 5 ಚಿಕ್ಕ ಸಿನಿಮಾದವ್ರಿಗೆ ಏನು ಹೇಳ್ತಿದ್ದ, ನಿಮ್ಗೆ ಯಾಕೆ ನೀವು ಹಾಕಿದ ದುಡ್ಡು ಬರೋ ಥರ ಮಾಡ್ತೀವಿ ಅಂತ ಹೇಳೋನು. ಈ ದೊಡ್ಡ ಸಿನಿಮಾ ಏನಿದೆ, ಅಣ್ಣವ್ರ ಸಿನಿಮಾ, ಅದನ್ನು ತೊಗೋಬೇಕಾದ್ರೆ ಈ 5 ಸಿನಿಮಾನ ಒಂದೊಂದು ವಾರ ನೀವು ಓಡಿಸ್ಬೇಕು ಅಂತ ಹೇಳ್ತಿದ್ದ ಅವರಿಗೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು, ಅಂದರೆ ನಮ್ಮ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಸೇರಿ ಒಂದೊಂದು ವಾರ ಓಡೋದು. ನಮಗೆ ದುಡ್ಡು ಬಂದುಬಿಡೋದು. ಯಾಕೆಂದರೆ ನಾವು ಅಷ್ಟು ದುಡ್ಡು ಹಾಕಿಲ್ಲದೆ ಇರ್ಬೋದು, ಏನೋ ದುಡ್ಡು ಹಾಕಿದ್ವಿ ತಾನೆ, ಆ ದುಡ್ಡು ವಾಪಸ್ ಬರೋದು. ಡಿಸ್ಟ್ರಿಬ್ಯೂಟರ್ ನಮಗೆ ದುಡ್ಡು ಕೊಡ್ತಿದ್ದ, ಅದನ್ನು ಎಕ್ಸಿಬಿಟರಿಂದ ಕೊಡ್ತಿದ್ನೋ. ಒಟ್ಟಿನಲ್ಲಿ ದರ್ ವಾಸ್ ಎ ಬ್ಯೂಟಿಫುಲ್ ರಿಲೇಷನ್ಶಿಪ್ ಆಫ್ ಆನ್ ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎ ಪ್ರೊಡ್ಯೂಸರ್. ಇವತ್ತದಿಲ್ಲ. ಇವತ್ತೇನಾಗಿದೆ, ನೇರವಾಗಿ ಪ್ರೊಡ್ಯೂಸರ್, ಎಲ್ಲದಕ್ಕೂ ಅವನೇ ಜವಾಬ್ದಾರಿ. ಸಿನಿಮಾ ಮಾಡೋಕ್ಕೂ ಅವನೇ ಜವಾಬ್ದಾರಿ, ಸಿನಿಮಾ ಮಾರ್ಕೆಟ್ ಮಾಡೋಕ್ಕೂ ಅವನೇ ಜವಾಬ್ದಾರಿ, ಕೊನೆಗೆ ಥಿಯೇಟ್ರಿಗೂ ದುಡ್ಡು ಕೊಡೋನು ಅವನೇ ಜವಾಬ್ದಾರಿ, UFOಗೂ ದುಡ್ಡು ಕಟ್ಟಬೇಕು, ಎಲ್ಲದಕ್ಕೂ ಅವನೇ ಜವಾಬ್ದಾರಿ. ಒಟ್ಟಿನಲ್ಲಿ ದುಡ್ಡು ಅವನ ಕಡೆಯಿಂದ ಹೋಗ್ತಾ ಇರುತ್ತೆ. ಎಲ್ಲಿಂದ ದುಡ್ಡು ಬರ್ತಾ ಇದೆ ಗೊತ್ತಿಲ್ಲ. ನಾವು ಹೇಳ್ತೀವಲ್ಲ 100 crore ಕಲೆಕ್ಟ್ ಮಾಡ್ತು ಇದೆಲ್ಲ. ನೀವು ನಿಜವಾಗಿಯೂ ಯೋಚನೆ ಮಾಡಿ,
ಆ ಥರ ಕಲೆಕ್ಟ್ ಮಾಡಿದ್ದಿದ್ರೆ ಪ್ರತಿ ಒಂದು 10 ಸಿನಿಮಾ ಅಥವಾ 15 ಸಿನಿಮಾ ಆ ಥರ ಕಲೆಕ್ಟ್ ಮಾಡಿದರೆ ಇಂಡಸ್ಟ್ರಿ ಈ ರೀತಿ ಓದಾಡ್ತಿರಲಿಲ್ಲ. ಇಲ್ಲ, ಎಲ್ಲ ಪೇಪರ್ ಮೇಲೆ ಇರುತ್ತೆ. ಭಾಳಷ್ಟು ಕಮ್ಮಿ ಸಿನಿಮಾಗಳು ತಮ್ಮನ್ನು ತಾವು ಸಾಧಿಸ್ಕೊಂಡಿರ್ತವೆ. 50% ಪೇಪರ್ ಮೇಲೆ ಇರುತ್ತೆ, 50% ಆಗಿರ್ಬೋದೇನೋ. ಅದು ಆಗಿದ್ದೇ ಆಗೋದಾದರೆ ಮಾರ್ಕೆಟ್ ಇನ್ನೂ ಚೆನ್ನಾಗಾಗಬೇಕು. ಒಂದು ದೊಡ್ಡ ಆಲದ ಹಲವಾರು ಜನಕ್ಕೆ ಆಶ್ರಯ ಕೊಡೋ ಹಾಗೆ ಅದಾಗಬೇಕಾಗಿತ್ತು. ಒಬ್ಬನೇ ಬೆಳೀತಾನೆ ಅಥವಾ ಯಾವುದೋ ಒಂದು ಸಂಸ್ಥೆ ಬೆಳೆಯುತ್ತೆ, ಯಾವುದೋ ಒಂದು ಇದಾಗುತ್ತೆ, ಇನ್ನು ಉಳಿದವರು ಯಾರಿಗೂ ಅದ್ರ ಉಪಯೋಗ ಬರಲ್ಲ. ಒಂದು ಸಕ್ಸಸ್ಫುಲ್ ಸಿನಿಮಾ ಆದರೆ 99 ಸಿನಿಮಾ ಫ್ಲಾಪ್ ಆಗಿರುತ್ತೆ. ಆ 99 ನಿರ್ಮಾಪಕರ ಗತಿ ಏನು? ಇವನ್ನೆಲ್ಲ ಯೋಚನೆ ಮಾಡಬೇಕು. ಸೊ ನಮ್ಮ ಸಿನಿಮಾಗಳ ಬಗ್ಗೆ ನಾವು ಹೇಳ್ಕೊಳ್ಳೋದಲ್ಲ, ಭಾಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಕನ್ನಡದಲ್ಲಿ, ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಇತ್ತೀಚಿನ ಯುವ ಪೀಳಿಗೆ ಅಂತೂ ಭಾಳ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಪ್ರಜಾವಾಣಿ ಸಿನಿ ಸಮ್ಮಾನ್ನ ಜೂರಿ ಚೇರ್ಮನ್ ಆಗಿ ಕೆಲಸ ಮಾಡಿದೆ. ಅವಾಗ ಅಷ್ಟು ಸಿನಿಮಾಗಳು ನೋಡೋ ಅಂತ ಸಿಕ್ತು ನನಗೆ. ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ಟೆಕ್ನಿಕಲಿ ದೇ ಆರ್ ವೆರಿ ಗುಡ್, ಕಂಟೆಂಟ್ ವೈಸ್ ದೇ ಆರ್ ವೆರಿ ಪೂರ್. ಅಲ್ಲಿ ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಅದನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಓಕೆ, ವೆಲ್, ಹೆಚ್ಚಿನ ಸಮಯ ತಗೊಳ್ಳೋಕೆ ಹೋಗೋದಿಲ್ಲ. ನನಗೆ ಸರ್ ಪುಸ್ತಕ ಕಲೆಕ್ಷನನ್ನು ನೋಡಲೇಬೇಕು. ಅವ್ರು ಫಸ್ಟ್ ನನ್ನ ಮದುವೆ ಆದಾಗ ಹೇಳಿದ್ದು ಏನು ಗೊತ್ತಾ, ಮೊದಲನೇ ಹೆಂಡತಿ ಸರಸ್ವತಿ ಪುಸ್ತಕ, ನೀ ಎರಡನೇಳಮ್ಮ, ಅದಕ್ಕೆ ನಂಗೆ ಡಿಸ್ಟರ್ಬ್ ಮಾಡಬೇಡ ಅಂದಿದ್ರು. ಖಂಡಿತ ಇಲ್ಲ, ರಾತ್ರಿ ಎಷ್ಟೊತ್ತಾದರೂ ಬುಕ್ ಓದೇ ಮಲ್ಕೊಳ್ಳೋದವ್ರು. ಆ ಫೋಟೋ ಇದೆಯಲ್ಲ ಮ್ಯಾಮ್, ಅದು ಒಟ್ಟಿಗೆ ಮಾಡಿದ್ವಿ ಫ್ಯಾಮಿಲಿ ಫೋಟೋ. ಆಯಿತು, 4 ವರ್ಷ ಆಯ್ತು ತೆಗೆದು, ಆವಾಗ ತಕ್ಕೊಟ್ರು. ಓಕೆ, ಸೊ ಮತ್ತೊಂದು ಫೋಟೋ ನಾಗಭರಣ ಸರ್ದಿದೆ, ಅದು ಗಿಫ್ಟ್ ಕೊಟ್ಟಿದ್ದು ಫಂಕ್ಷನ್ಗೆ ಹೋದ. ಓಕೆ, ಸೊ ಅದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಅನ್ಸುತ್ತಲ್ಲ ಆ ಫೋಟೋ? ಹೌದು ಹೌದು. ಅಮೇಜಿಂಗ್. ನೋಡಿ, ಅದು ತುಂಬಾ ಕಲೆಕ್ಷನ್ಗಳಿರುವಂತಹ ಫೋಟೋ. ಅದರಲ್ಲಿ ಎಲ್ಲ ಫೋಟೋಗಳು ಸಣ್ಣದಾಗಿ ಹಾಕಿದ್ದಾನೆ ಅದನ್ನು. ಹೌದು, ಪೂರ್ತಿಯಾಗಿ ಅಮೇಜಿಂಗ್. ಮತ್ತೊಂದು ಚಿತ್ರವನ್ನು ನೀವು ನೋಡಬಹುದು. ಆಮೇಲೆ ಈ ಕಡೆ ಫ್ಯಾಮಿಲಿ ಫೋಟೋ ತುಂಬ ಅದ್ಭುತವಾಗಿದೆ. ಇನ್ಫ್ಯಾಕ್ಟ್ ಪನ್ನಾ ಸರ್ ಕೂಡ ತುಂಬ ಅದ್ಭುತವಾಗಿ ಮಾಡ್ತಿದ್ದಾರೆ ಅವರ ಕರಿಯರ್ನಲ್ಲಿ ಕೆಲಸವನ್ನು. ಸೊ ಹೇಗೆ ಅನಿಸುತ್ತೆ, ಮಗವನ್ನು ಒಂದು ಸಕ್ಸಸ್ ನೋಡೋದೇ ಒಂಥರ ಖುಷಿ. ಅವನು ನ್ಯೂಯಾರ್ಕ್ ಫಿಲಮ್ ಅಕಾಡೆಮಿಗೆ ಕಳಿಸಿದ್ವಿ ಟ್ರೈನಿಂಗ್ ತೊಗೊಂಬರ್ಲಿ ಅಂತ. ಅಲ್ಲಿ ಹೆಂಗಿದೆ ಅಂದರೆ 10 ವರ್ಷ ಮುಂದೆ ಏನಾಗುತ್ತೋ ಅದು ಅವ್ರ ಟೆಕ್ನಾಲಜಿನಲ್ಲಿ ಇಂಪ್ರೂವ್ ಆಗಿದ್ದಾರೆ. ಅದು ಇನ್ನೂ ಇಲ್ಲಿಗೆ ಬಂದಿಲ್ಲ. ಸೊ ಇಲ್ಲಿಗೆ ಅಡ್ಜಸ್ಟ್ ಆಗಿ ಮಾಡ್ತಾ ಇದ್ದಾನೆ. ಖುಷಿ ಆಗತ್ತೆ ಯಾರಿಗಾರು ಆಗಲಿ. ಮಗ ಒಳ್ಳೆ ಫಿಲಮ್ ಮಾಡ್ದ, ಹೆಸರು ತಗೊಂಡಂದ್ರೆ ಖುಷಿ ಆಗಲ್ವಾ? ಖುಷಿ ಆಗತ್ತೆ. ಸ್ಟ್ರಗಲಿಂಗ್ ಮಾಡ್ತಾ ಇದ್ದಾನೆ, ದುಡ್ಡು ಬರಬೇಕಲ್ಲ. ಶಿಕ್ಷಣ, ಸಿನಿಮಾ ಒಂದು ಶೈಕ್ಷಣಿಕ ಮಾಧ್ಯಮವಾಗಬೇಕು. ಅಲ್ಲಿವರೆಗೂ ಈ ಆಫ್ ಬೇಕ್ಡ್ ಮೇಕಿಂಗ್ಗಳು ನಡೀತಾ ಇರುತ್ತೆ. ರಾತ್ರಿ ಕನಸು ಕಾಣ್ತಾರೆ, ಬೆಳಗ್ಗೆ ಸಿನಿಮಾ ಮಾಡೋಕೆ ಹೊಡ್ತಾರೆ. ಹಂಗಾಗಬಾರ್ದು. ಸೊ ಶಿಕ್ಷಣದಲ್ಲಿ ಸಿನಿಮಾವನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಸಿನಿಮಾದಲ್ಲಿ ಶಿಕ್ಷಣವನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಇಲ್ಲದೇ ಇದ್ದರೆ ಅದು ಒಂದಕ್ಕೊಂದು ಸಮಯ ಇದಿರಲ್ಲ, ಸಮೀಕರಿಸೋಲ್ಲ. ಭಾಳ ಮುಖ್ಯವಾಗಿ ನಾನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಸಿನಿಮಾ ಇನ್ ಎಜುಕೇಷನ್, ಎಜುಕೇಷನ್ ಇನ್ ಸಿನಿಮಾ, ದಟ್ ವಾಸ್ ಮೈ ಸ್ಲೋಗನ್. ಸಿನಿಮಾದಲ್ಲಿ ಶಿಕ್ಷಣ, ಶಿಕ್ಷಣದಲ್ಲಿ ಸಿನಿಮಾ. ಇವತ್ತೇನಾಗ್ತಿದೆ, ಇವತ್ತು ಆನ್ಲೈನಲ್ಲಿ ತಾನೇ ಶಿಕ್ಷಣ ಮಾಡ್ತಾ ಇದ್ದೀರಾ. ಆನ್ಲೈನ್ ಅಂದ್ರೇನು? ಕ್ಯಾಮ್ರಾ ತಾನೇ, ಕ್ಯಾಮ್ರಾ ಮುಖಾಂತರ ತಾನೇ ಶಿಕ್ಷಣ ಮಾಡ್ತಿದ್ದೀರಾ. ಸಿನಿಮಾ ಅಂದ್ರೇನು? ಕ್ಯಾಮ್ರಾ ತಾನೇ. ಸೊ ಶಿಕ್ಷಣದಲ್ಲಿ ಸಿನಿಮಾ ಬಂದುಬಿಟ್ಟಿದೆ, ಸಿನಿಮಾದಲ್ಲಿ ಶಿಕ್ಷಣವೂ ಬಂದುಬಿಟ್ಟಿದೆ. ಅದನ್ನು ಸರಿಯಾಗಿ ಬಳಸ್ಕೋತಾನೇ ಇಲ್ಲ. ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಏನಿದೆ ಅದು ಸರಿಯಾಗಿ ಬಳಸ್ಕೋತಾ ಇಲ್ಲ. ಈಗ ಅಂಥ 1000 ಕೆಲಸಗಳಿದೆ. ಈಗ ನೀವು ಈ ಕೆಲಸ ಹೆಂಗೆ ಶುರು ಮಾಡಿದ್ರಿ, ಕ್ಯಾಮ್ರಾ ಮತ್ತು ಇದು? ಸೊ ಗೊತ್ತಾಯ್ತು ತಾನೆ ಏನು ಅಂತ, ಟೆಕ್ನಾಲಜಿ ಏನು ಅಂತ ಗೊತ್ತಾಯ್ತು ತಾನೆ. ಈಗ ಆ ಥರದ ಎಡಿಟಿಂಗ್, ಫಾರ್ ಎಕ್ಸಾಂಪಲ್, ಎಡಿಟಿಂಗ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೌಂಡ್ ಎಡಿಟಿಂಗ್ ಮಾಡ್ಬೋದು, ಗೊತ್ತಿಲ್ಲ. ಸೊ ಈಗ ಎಲ್ಲರೂ ಎಲ್ಲ ಇದನ್ನು ಗೂಗಲ್ ಅಮ್ಮನ್ನು ಪ್ರಸಾದದಿಂದ ಮಾಡೋಕ್ಕೆ ಶುರು ಮಾಡ್ತಾರೆ. ಹಂಗಾಗಬಾರ್ದು, ಕಲಿಬೇಕು ಅದನ್ನು. ಅದರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ರಂಗಭೂಮಿ ಮತ್ತು ಸಿನಿಮಾ ಶಿಕ್ಷಣ ವ್ಯವಸ್ಥೆಯಲ್ಲೂ ಬರಬೇಕು. ಆಗ ಮಾತ್ರ ನಮಗೆ ಸಾಂಸ್ಕೃತಿಕವಾಗಿ ಮತ್ತು ತಾಂತ್ರಿಕವಾಗಿ ಭಾಳ ದೊಡ್ಡ ಮಟ್ಟದ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಓಕೆ, ವೆಲ್, ಫೈನಲಿ ಜೀನಿಯಸ್ ಮುತ್ತ ಚಿತ್ರದ ಬಗ್ಗೆ ಏನು ಹೇಳ್ತೀರಿ ಸರ್? ಪ್ರೇಕ್ಷಕರು ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ಬರಬೇಕು, ಯಾವೆಲ್ಲ ನಿರೀಕ್ಷೆಗಳನ್ನು ಹೊರಗಡೆ ಬಿಟ್ಟು ಬರಬೇಕು ಅಂತ? ಎಂಥದ್ದು ಇಲ್ಲ, ಒಳ್ಳೆ ಸಿನಿಮಾ ನೋಡೋಕ್ಕೆ ಬರಬೇಕು ಅಷ್ಟೇ. ಸಾಹಿತ್ಯ ಮತ್ತು ಸಿನಿಮಾ ಒಂದಕ್ಕೊಂದು ತೇಪೆ ಹಾಕ್ಕೊಂಡು ಹೋಗಿದೆ. ಏನಾಗ್ತಿದೆ ಈಗ ಅಂದರೆ, ಬರೆದವರೆಲ್ಲರೂ ಕವಿಗಳಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕವಿ ಹೃದಯ ಏನಿದೆ ಅದು ಕವಿ ಸಮಯದ ಜೊತೆಯಲ್ಲಿ ಕೆಲಸ ಮಾಡುತ್ತೆ. ಆವಾಗ ಅದು ಎಲ್ಲ ಕವಿ ಹೃದಯಗಳನ್ನು ಮುಟ್ಟುತ್ತೆ.
ನಮ್ಮಲ್ಲಿ ವಿಜುವಲಿ ಎಲ್ಲವನ್ನೂ ಹೇಳ್ತೇವೆ ಅನ್ನೋದು ಸಿನಿಮಾದ ಆಪ್ಷನ್. ನಾವೆಲ್ಲ ವಿಜುವಲಿ ಹೇಳ್ತೀವಿ ಅಂತ. ಬಟ್ ಎಲ್ಲವೂ ವಿಜುವಲಿ ಹೇಳೋಕ್ಕಾಗಲ್ಲ. ಕೆಲವು ಸೈಲೆನ್ಸಲ್ಲಿ ಹೇಳಬೇಕಾಗತ್ತೆ, ಕೆಲವು ಶಬ್ದಗಳ ಜೊತೆಲಿ ಹೇಳಬೇಕಾಗತ್ತೆ. ಸೊ ಯಾವುದನ್ನು ಸೈಲೆನ್ಸಲ್ಲಿ ಹೇಳ್ತೀವಿ, ಯಾವುದನ್ನು ಪದಗಳಲ್ಲಿ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಇಲ್ಲದೇ ಎಲ್ಲ ಕ್ರಿಯಾಪದಗಳು ಇವತ್ತು ಕಾವ್ಯವಾಗಿಬಿಟ್ಟಿದೆ. ನಾ ಬರ್ತೇನೆ, ನಾ ಹೋಗ್ತೇನೆ, ನಾ ಪ್ರೀತಿ ಮಾಡ್ತೇನೆ, ಈ ಥರದ್ದೆಲ್ಲ ಬರುತ್ತಲ್ವಾ. ಸೊ ಎಲ್ಲ ಕ್ರಿಯಾಪದಗಳು ಕೂಡ ಈಗ ಕಾವ್ಯ ಅಂತ. ಅದರಲ್ಲಿ ಯಾವುದೇ ರೀತಿಯ ರೂಪಕಗಳಿರೋಲ್ಲ, ಇಮೇಜರಿಗಳಿರೋಲ್ಲ. ಆ ಥರದ ಇಮೇಜರಿಗಳನ್ನು ಕೊಟ್ಟಾಗಲೇ ಕಾವ್ಯನ ಉಳಿಯೋದು ಮತ್ತು ಸಿನಿಮಾನ ಉಳಿಯೋದು. ನಾವು ಭಾಳ ಡೈರೆಕ್ಟಾಗಿ ಬರ್ತಾ ಇದ್ದೀವಿ, ಏಯ್ ಪ್ರೀತಿ ಮಾಡೇ ಅಂತ ರೋಪ್ ಆಗ್ತೀವಲ್ಲ, ಆ ಥರ ಆಗ್ಬಿಟ್ಟಿದೆ. ಕೂತಲ್ಲೇ ಕಾಸು ಮಾಡಬೇಕಾ? ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ? ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್. ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ. 3 months ಕಂಪನಿಗಳ ರಿಸಲ್ಟ್, ಕ್ರೆಡಿಟ್, ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ. ಟೆಕ್ನಿಕಲ್ ಮಾಹಿತಿ, ಕ್ಯಾಂಡಲ್ ಸ್ಟಿಕ್, ಇಂಡಿಕೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ. ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ? ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೇಲ್ ನಿಮಗೆ ಸಿಗುತ್ತೆ. ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ. ಷೇರು ಪರ್ಚೇಸ್, ಫ್ಯೂಚರ್ ಆಪ್ಷನ್ಸ್, ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್. ಇನ್ಯಾಕೆ ತಡ, ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ. ನಿಮಗೆ ಬಿಟ್ಟಿ ಅಡ್ವೈಸ್, ಫುಲ್ ಫ್ರೀ ಅಡ್ವೈಸ್.